ಕೆರೆಗಳ ಕೊಲೆಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನಾಯಕ್ ಗಂಗೊಳ್ಳಿ. ರಾಜ್ಯದಲ್ಲಿ ಆಗಲಿದೆಯಾ 1500 ಕೆರೆಗಳ ಕೊಲೆ? ಒಣಗಿದ ಕೆರೆಗಳ ಡಿನೋಟಿಫಿಕೇಶನ್ ಏಕೆ? ಇದು ರಿಯಲ್ ಎಸ್ಟೇಟ್ನ ಲಾಬಿನ ಸರ್ಕಾರವ ಹೊಡೆತ ಕೊನೆಯ ಮೊಳೆ? ಇದುವೇ ಈ ಹೊತ್ತಿನ ವಿಶೇಷ ಕೆರೆಗಳ ಕೊಲೆಗಾರ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಅಂದ್ರೆ ಒಂದು ಮಡಕೆ ಮಾಡೋಕ್ಕೆ ಕುಂಬಾರ ಎಷ್ಟು ಶ್ರಮ ಪಡ್ತಾನೆ, ಆದ್ರೆ ಅದನ್ನ ಒಡೆದು ಹಾಕಕ್ಕೆ ಒಂದು ನಿಮಿಷ ಸಾಕು ಅನ್ನೋದು. ಈ ಮಾತು ನಮ್ಮ ಘನ ಸರ್ಕಾರಕ್ಕೆ ಈಗ ಸರಿಯಾಗಿ ಅನ್ವಯಿಸುತ್ತೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀವಿ ಗೊತ್ತಾ? ಸರ್ಕಾರ ತನ್ನ ಅವಧಿಯಲ್ಲಿ ಒಂದೇ ಒಂದು ಕೆರೆಯನ್ನ ನಿರ್ಮಾಣ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಬರೋಬ್ಬರಿ 1500 ಕೆರೆಗಳನ್ನ ಇದೀಗ ಕೊಲೆ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಬತ್ತಿ ಹೋದ ಕೆರೆಗಳ ಮೇಲೆ ಎಸೆದ್ದು ಸರ್ಕಾರದ ಕೆಂಗಣ್ಣು. ಸಾವಿರದ 500 ಕೆರೆಗಳ ಡಿನೋಟಿಫೈಗೆ ಯೋಜನೆ ಸಿದ್ಧ. ಇದು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇರೋ ಘನಂದಾರಿ ಕೆಲಸ. ರಾಜ್ಯದಲ್ಲಿರುವ ಸುಮಾರು 22,000 ಕೆರೆಗಳ ಪೈಕಿ ಬತ್ತಿ ಹೋಗಿರುವ ಹಾಗೂ ಮೂಲ ಸ್ವರೂಪ ಕಳೆದುಕೊಂಡಿರೋ 1500 ಕೆರೆಗಳನ್ನ ಸರ್ಕಾರ ಡಿನೋಟಿಫೈ ಮಾಡಲು ತಯಾರಿ ನಡೆಸಿದೆ. ಕಳೆದ ಏಪ್ರಿಲ್ನಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಣಯವನ್ನ ಸರ್ಕಾರ ತೆಗೆದುಕೊಂಡಿದೆ. ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಬರುವ ಕೆರೆಗಳ ಜಾಗವನ್ನ ಡಿನೋಟಿಫೈ ಮಾಡಲು ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡಿತ್ತು. ಅದರ ಮುಂದುವರಿದ ಭಾಗವಾಗಿ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ, ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್.ಕೆ. ಪಾಟೀಲರಿಗೆ ಮೌಖಿಕವಾಗಿ ರಾಜ್ಯದಲ್ಲಿ ಬತ್ತಿ ಹೋಗಿರುವ 1500 ಕೆರೆಗಳ ಜಾಗವನ್ನ ಸರ್ವೆ ಮಾಡಿಸಿ ಅಂತ ಹೇಳಿದ್ರು. ಅಲ್ಲದೆ ಕೇವಲ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಬರುವ ಕೆರೆಗಳು ಮಾತ್ರವಲ್ಲದೆ ಬೇರೆ ಬೇರೆ ಇಲಾಖೆಗೆ ಬರುವ ಕೆರೆಗಳನ್ನು ಸರ್ವೆ ಮಾಡುವಂತೆ ಆದೇಶ ನೀಡಿದ್ರು ಎನ್ನಲಾಗಿದೆ. ಆದರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಮಾತ್ರ ಕೆರೆಗಳ ಡಿನೋಟಿಫೈ ಅಸಾಧ್ಯ ಅಂತ ಪತ್ರದ ಮೂಲಕ ತಿಳಿಸಿದ್ದಾರೆ ಎನ್ನಲಾಗ್ತಿದೆ. ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಕೆರೆಗಳೇನದಾವಲ್ಲ, ಯಾವ ಕುಡಿಯೋ ನೀರಿನ ಮೂಲ ಆಗಿವೆಯೋ ಅವುಗಳನ್ನು ನಾವು ಡಿನೋಟಿಫೈ ಮಾಡ್ತಕ್ಕಂಥದ್ದು ಹಲವಾರು ಕಾರಣಗಳಿಗೆ ನಾವು ಮಾಡೋದಕ್ಕೆ ಹೋದರೆ ಆ ಮೂಲನ ನಮಗೆ ತಪ್ಪಿ ಹೋಗುತ್ತೆ. ಆದ್ದರಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಕೆರೆಗಳನ್ನು ಡಿನೋಟಿಫೈ ಮಾಡ್ತಕ್ಕಂಥದ್ದನ್ನು ನಾವು ಒಪ್ಪೋದಿಲ್ಲ ಅಂಥೇಳಿ ನಮ್ಮ ಅಭಿಪ್ರಾಯವನ್ನು ಅವರಿಗೆ ತಿಳಿಸಿದ್ದೇವೆ. ಮಳೆ ಬೆಳೆ ಇಲ್ಲದೆ ರಾಜ್ಯದ ರೈತರು ಪರದಾಡ್ತಿದ್ದಾರೆ. ಕೆರೆಗಳ ಪುನಶ್ಚೇತನಗೊಳಿಸಬೇಕಾದ ಸರ್ಕಾರವೇ ಕೆರೆಗಳನ್ನ ಡಿನೋಟಿಫೈ ಮಾಡಲು ಹೊರಟಿದ್ಯಂತೆ. ಹೌದಾ ಅಂತ ಸಿಎಂ ಸಿದ್ದರಾಮಯ್ಯನವರನ್ನ ಕೇಳಿದ್ರೆ ಮೂಲ ಸ್ವರೂಪ ಕಳೆದುಕೊಂಡಿರುವ ಕೆರೆಗಳನ್ನ ಉಳಿಸಲು ಅಸಾಧ್ಯ ಅಂದ್ರು. ಯಾವ್ಯಾವ ಕೆರೆಗಳು ಜೀವಂತವಾಗಿದ್ದಾವೆ ಅವೆಲ್ಲನೂ ಕೂಡ ಉಳಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕೆಂಪಾಬುದಿ ಕೆರೆ ಇಲ್ಲಿದೆಯಲ್ರಿ, ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಅದೇನ್ ಮಾಡಿದ್ದೀವಿ? ಅದೇನ್ ಮಾಡ್ಬೋದು ಹೇಳಿ ನೋಡ, ಕೆರೆ ಮಾಡಕ್ಕಂತ ಮತ್ತೆ ಈ ತರದ. ಸರ್ಕಾರದ ಈ ನಿರ್ಧಾರಕ್ಕೆ ರಾಜ್ಯಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್, ಕೆರೆಗಳನ್ನ ಪುನರ್ಜೀವನ ಮಾಡುವಂತೆ ಎಲ್ಲಾ ಕಡೆ ಒತ್ತಡ ಇದೆ, ಸರ್ಕಾರ ಈ ನಿರ್ಧಾರವನ್ನ ಕೈ ಬಿಡಬೇಕು ಅಂತ ಒತ್ತಾಯಿಸಿದ್ರು. ಕೆರೆಗಳನ್ನ ಡಿನೋಟಿಫೈ ಮಾಡುವಂತದ್ದು ಅವಶ್ಯಕತೆ ಇಲ್ಲ, ಕೆರೆಗಳನ್ನ ಪುನರ್ಜೀವನ ಮಾಡಬೇಕಂತ ಹೇಳಿ ಎಲ್ಲಾ ಕಡೆ ಒತ್ತಡ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ಕೆರೆಗಳು ಹೋಗ್ಬಿಟ್ಟಿದ್ದಾವೆ, ಎಲ್ಲ ಬತ್ತಿ ಹೋಗಿದ್ದಾವೆ, ಅಲ್ಲೆಲ್ಲ ಬೇರೆ ಲೇಔಟ್ಗಳು ಬಂದಿದ್ದಾವೆ ಮತ್ತೊಂದು ಅನ್ನುವಂಥ ಕಾರಣದ ಮೇಲೆ ಕೆರೆಗಳು ಅನ್ನುವಂಥ ಒಂದು ಐಡೆಂಟಿಫಿಕೇಶನ್ ಇರ್ತದೆ, ನೋಟಿಫಿಕೇಶನ್, ಅದನ್ನ ಡಿನೋಟಿಫೈ ಮಾಡೋದು ಮಹಾ ಅಪರಾಧ. ಇದನ್ನು ನಾವು ವಿರೋಧ ಮಾಡ್ತೀವಿ. ತಕ್ಷಣವೇ ಸರ್ಕಾರ ಇದನ್ನ ಆ ನಿರ್ಧಾರವನ್ನು ಕೈ ಬಿಡಬೇಕಂತ ಒತ್ತಾಯವನ್ನು ನಾವು ಮಾಡ್ತೀವಿ. ಕೆರೆಗಳು ಬತ್ತಿ ಹೋದ್ರೆ ಅವುಗಳನ್ನ ತುಂಬಿಸುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಆದ್ರೆ ಕೆರೆಗಳ ಒಡಲಿಗೆ ಕೊಡಲಿ ಹಾಕೋಕೆ ಸರ್ಕಾರ ಮುಂದಾಗಿದೆ.
ವಿಪರ್ಯಾಸ ಅಂದ್ರೆ ಬತ್ತಿ ಹೋಗಿರೋ ಕೆರೆಗಳ ಡಿನೋಟಿಫೈ ಕಡತಕ್ಕೆ ಆಯಾ ಇಲಾಖೆಯ ಸಚಿವರು ತಲೆಕೆಡಿಸಿಕೊಳ್ಳದೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಇದರ ಹಿಂದೆ ಭೂಗಳ್ಳರ ಪಾತ್ರ ಕೂಡ ಇದೆ ಎನ್ನಲಾಗ್ತಿದೆ. ಜೀವಜಲ ಉಳಿಸ್ತೀವಿ ಅಂತ ಬಡಾಯಿ ಕೊಚ್ಚಿಕೊಳ್ಳುವ ಸರ್ಕಾರ ಈಗ ಜೀವ ಸಲಿಯನ್ನೇ ನುಂಗಲು ಹೊರಟಿದೆ. ಸರ್ಕಾರದ ಈ ಉದ್ದೇಶ ಜಾರಿಯಾದ್ರೆ ಅದು ಕೆರೆಗಳ ಕೊಲೆ ಮಾಡಿದಂತೆ, ರೈತ ಸಮುದಾಯವನ್ನೇ ಕೊಲೆ ಮಾಡಿದಂತೆ, ಸಹಜ ಜನಜೀವನವನ್ನೇ ಕೊಲೆ ಮಾಡಿದಂತೆ. ಈ ವಿಚಾರದಲ್ಲಿ ಸರ್ಕಾರ ಕೊಲೆಗಾರನ ಪಾತ್ರ ತಾಳುತ್ತಾ ಅಥವಾ ತನ್ನ ನಿರ್ಧಾರ ಮರುಪರಿಶೀಲನೆ ಮಾಡುತ್ತಾ ಅಂತ ಕಾದು ನೋಡಬೇಕು. ಮಧುಸೂದನ್, TV9 ಬೆಂಗಳೂರು. ಸೊ ಬಹುಶಃ ಸರ್ಕಾರಕ್ಕೆ ಈ ರೀತಿಯ ಐಡಿಯಾವನ್ನ ಯಾರು ಕೊಟ್ಟರು ಗೊತ್ತಿಲ್ಲ. ಸಾಮಾನ್ಯವಾಗಿ ಇಡೀ ದೇಶಾದ್ಯಂತ ಇರ್ಬೋದು ಅಥವಾ ವಿದೇಶದಲ್ಲಿಯೂ ಸಹ ಕೆರೆಗಳನ್ನ ಯಾವ ರೀತಿ ಪುನರುಜ್ಜೀವನಗೊಳಿಸಬಹುದು ಅಥವಾ ಮುಂದಿನ ಏನಾದ್ರೂ ವಾರ ಆಗದಿದ್ರೆ ಅದು ನೀರಿಗಾಗಿ ಅಂತ ಹೇಳುವಂತದ್ದು ಈಗಲೂ ಆಗಲಿ ಜನಜನಿತ. ಹೀಗಾಗಿ ಹಲವಾರು ದೇಶಗಳು, ಹಲವಾರು ರಾಜ್ಯಗಳು ಕೆರೆಯನ್ನ ಪುನರುಜ್ಜೀವನ ಮಾಡೋದು ಅಥವಾ ನೀರಿನ ಸೆಲೆಯನ್ನ ಯಾವ ರೀತಿ ಪುನರುಜ್ಜೀವನ ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ರೆ, ಇಲ್ಲಿ ಕರ್ನಾಟಕ ಸರ್ಕಾರ ಮಾತ್ರ ಬತ್ತಿ ಹೋಗಿರ್ತಕ್ಕಂಥ ಕೆರೆಯನ್ನ ಯಾವ ರೀತಿ ಡಿನೋಟಿಫೈ ಮಾಡೋಣ, ಬತ್ತಿ ಹೋಗಿರ್ತಕ್ಕಂಥ ಕೆರೆಯಲ್ಲಿ ಯಾವ ರೀತಿ ಲೇಔಟ್ ಅನ್ನ ಮಾಡೋಣ, ಯಾವ ರೀತಿ ಪ್ಲಾನ್ಸ್ ಅನ್ನ ಮಾಡೋಣ, ಯಾವ ರೀತಿ ಸೈಟ್ ಅನ್ನ ಮಾಡೋಣ ಅಂತ ಹೇಳುವಂತದಕ್ಕೆ ಡೆವಲಪ್ಮೆಂಟ್ ಅಂತ ಹೇಳ್ತಕ್ಕಂಥ ಹೆಸರನ್ನು ಕೊಟ್ಟಿದೆ. ಬಹುಶಃ ಇದು ಎಷ್ಟು ಮಟ್ಟಿಗೆ ಮಾರಕ ಜೀವಜಲಕ್ಕೆ ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಕೆರೆಗಳ ಕೊಲೆಗಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಚರ್ಚೆ ಮಾಡೋಣ. ಈ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಪಾಲ್ಗೊಳ್ಳೋದಕ್ಕೆ ಶಾಸಕರು ಹಾಗೂ ರೈತ ಮುಖಂಡರು ಆಗಿರ್ತಕ್ಕಂಥ KS ಪುಟ್ಟಣ್ಣ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಯಶೋಮಾರ್ಗ ಫೌಂಡೇಶನ್ ನ ಸಂಸ್ಥಾಪಕರು ಹಾಗೂ ಚಿತ್ರನಟರು ಆಗಿರ್ತಕ್ಕಂಥ ಯಶೋರ್ ಸಹ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪನವರು ಸಹ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ದಾವಣಗೆರೆ ಸ್ಟುಡಿಯೋದಿಂದ 22 ಕೆರೆ ಹೋರಾಟ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಗೌಡ ಸಹ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ನೀರಾವರಿ ತಜ್ಞ ಡಾಕ್ಟರ್ KS ಶರ್ಮಾ ಅವರು ಸಹ ಹುಬ್ಳಿಯಿಂದ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಯಾಕೆ ಸರ್ಕಾರ ಈ ರೀತಿಯ ನಿರ್ಧಾರವನ್ನ ಕೈಗೊಳ್ತು ಅಂತ ಹೇಳುವಂತದ್ದು, ಯಾಕಂದ್ರೆ ಪ್ರಸಕ್ತವಾಗಿ ಕರ್ನಾಟಕದಲ್ಲಿ ಮಳೆ ಸಹ ಕಡಿಮೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೆರೆಗಳ ಪುನರುಜ್ಜೀವನ ಮಾಡೋದನ್ನ ಬಿಟ್ಟು ಯಾಕೆ ಈ ರೀತಿಯ ತೀರ್ಮಾನವನ್ನ ಕೈಗೊಳ್ತು ಅಂತ ಹೇಳುವಂತದ್ರ ಬಗ್ಗೆನೂ ಸಹ ಚರ್ಚೆ ಮಾಡಿ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಲ ಸಂರಕ್ಷಣಾ ತಜ್ಞರಾಗಿರ್ತಕ್ಕಂಥ ಶಿವಾನಂದ್ ಕಳ್ವೆ ಅವರು ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಈಗ ಶಿವಾನಂದ್ ಕಳ್ವೆ ಅವರೇ, ಎಲ್ಲಾ ಕಡೆಯಲ್ಲಿ ಕರ್ನಾಟಕ ಒಂದು ಬಿಟ್ರೆ ಬೇರೆ ಎಲ್ಲಾ ರಾಜ್ಯದಲ್ಲಿ, ದೇಶದಲ್ಲಿ, ವಿದೇಶದಲ್ಲಿ ಜಲವನ್ನ ಸಂರಕ್ಷಿಸುವುದು ಹೇಗೆ, ಬತ್ತಿ ಹೋಗಿರ್ತಕ್ಕಂಥ ಕೆರೆಗಳನ್ನ ಪುನರುಜ್ಜೀವನ ಮಾಡೋದು ಹೇಗೆ ಅಂತ ಹೇಳೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಬೇರೆ ಬೇರೆ ಪ್ರಯೋಗಗಳು ನಡೀತಾ ಇದೆ. ಕರ್ನಾಟಕ ಸರ್ಕಾರ ಯಾಕೆ 1500 ಬತ್ತಿ ಹೋಗಿರ್ತಕ್ಕಂಥ ಕೆರೆಗಳನ್ನ ಡಿನೋಟಿಫೈ ಮಾಡಿ ಲೇಔಟ್ ಅನ್ನ ಮಾಡೋಣ ಅಂತ ಹೇಳುವಂತ ತೀರ್ಮಾನಕ್ಕೆ ಬಂದಿದೆ? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ಇದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತೀವಿ ನಾವು. ಅಂತಂದ್ರೆ 1500 ಕೆರೆಗಳಿದೆ. ಆ 1500 ಕೆರೆಗಳನ್ನ ಅನ್ಯ ಉದ್ದೇಶಕ್ಕೆ ಡಿನೋಟಿಫೈ ಮಾಡುವಂತದ್ದು ಮುಖ್ಯವಾಗಿ ಈ ನಗರದಲ್ಲಿರುವಂತಹ ಕೆರೆಗಳಿವು. ಈಗಾಗಲೇ ನಗರದಲ್ಲಿ ಅಂತರ್ಜಲ ಕುಸಿದಿದೆ. ಆ ಕಾರಣಕ್ಕೆ ಕೊಳವೆ ಬಾವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಮ್ಮೆ ಒಂದು ಕೆರೆಯನ್ನ ಕಳ್ಕೊಂಡ್ರೆ ಆ ಪ್ರದೇಶದ ಅಂತರ್ಜಲ ಇನ್ನಷ್ಟು ಕುಸಿಯೋದಕ್ಕೆ ಕಾರಣ ಆಗುತ್ತೆ. ನಮ್ಮ ಕೆಲಸ ಕೆರೆಯನ್ನ ಉಳಿಸೋದಕ್ಕಾಗಿರ್ಬೇಕು. ಆದ್ರೆ ಈಗೇನಾಗಿದೆ ಅಂತಂದ್ರೆ, ನಮಗೆ ನಗರಕ್ಕೆ ನೀರ್ ಬೇಕು ಅಂತಂದ್ರೆ 100-200 ಕಿಲೋಮೀಟರ್ ದೂರದಿಂದ ನೀರು ತರೋದಕ್ಕೆ ಯೋಜನೆ ಮಾಡ್ತೀವಿ. ಹೇಗಾಗಿ ಎಲ್ಲಿಂದ ತರಬೇಕು ಅಂತ ಬೃಹತ್ ಯೋಜನೆ ಮಾಡ್ತೀವಿ. ನಮ್ಮ ನಡುವೆ ಇರುವಂತಹ ಕೆರೆಗಳನ್ನ ಉಳಿಸೋದಕ್ಕೆ ಒಂದು ಹೆಜ್ಜೆ ಹಿಡಿದು ಹೋದ್ರೆ ಮುಂದಿನ ದಿನಗಳು ಈ ಎಲ್ಲ ನಗರಗಳು, ಬೆಂಗಳೂರು ಸೇರಿದಂತೆ ಎಲ್ಲ ನಗರಗಳು ನೀರಿನ ವಿಚಾರದಲ್ಲಿ ತೀವ್ರ ಸಂಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಈಗ ಶಿವಾನಂದ ಕಳ್ವೆ ಅವರೇ, ಈಗ ಈ ಕಳೆದ 70 ವರ್ಷದಿಂದ ಬೇರೆ ಬೇರೆ ಸರ್ಕಾರಗಳು ಏನ್ ಬಂತು, ಯಾವ ಸರ್ಕಾರದವರು ಹೊಸ ಕೆರೆಯನ್ನ ಮಾಡಿದವರ ನಮ್ಗಂತೂ ಗೊತ್ತಿಲ್ಲ. ಯಾವ್ದಾದ್ರು ಸರ್ಕಾರ ನಾವು ಇಂಥದ್ದೊಂದು ಹೊಸ ಕೆರೆಯನ್ನ ಮಾಡಿದೀವಿ ಅಂತ ಹೇಳೋದ್ರ ಬಗ್ಗೆ ಯಾರು ಉದಾಹರಣೆ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಹಳೆ ಕೆಳೆಯನ್ನ ಉಳಿಸ್ತಾರ ಅಂತ ಹೇಳಿದ್ರು ಅದಕ್ಕೂ ಅವರು ಉತ್ತರ ಕೊಡ್ತಾ ಇರಲ್ಲ. ಜೊತೆಗೆ ಒತ್ತುವರಿ, ರಿಯಲ್ ಎಸ್ಟೇಟ್ ಲಾಬಿ ಇನ್ನಿತ್ಯಾದಿ ಅನೇಕ ಸಮಸ್ಯೆಗಳು ಕೆರೆಯನ್ನ ನುಂಗ್ತಾ ಇದಾವೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ನಿರ್ಧಾರವನ್ನ ಕೈಗೊಳ್ಳುವಂತದ್ದು, ಇರೋ ಕೆರೆನೂ ನಾಳೆ ಬತ್ತಿ ಹೋಗೋ ತರ ಪ್ರಯತ್ನ ಆಗೋದಿಲ್ವಾ ರಿಯಲ್ ಎಸ್ಟೇಟ್ ಲಾಬಿಗಳಿಂದ ಅಂತ? ಖಂಡಿತ ನಮ್ಮಲ್ಲಿ ಚರ್ಚೆ ಆಗ್ಬೇಕಿದ್ರೆ ಏನಿತ್ತು ಅಂತಂದ್ರೆ, ನಗರದ ಕೆರೆಗಳಿಗೆ ಹೇಗೆ ನೀರು ತುಂಬಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕಿತ್ತು. ಅಲ್ಲಿರುವ ದೊಡ್ಡ ಕಟ್ಟಡಗಳಲ್ಲಿ ಬೀಳುವಂತ ಮಳೆ ನೀರನ್ನ ಕೆರೆಗಳಿಗೆ ತುಂಬಿಸೋದು ಹೇಗೆ ಅಂತ ಯೋಜನೆ ಮಾಡ್ಬೇಕಿತ್ತು. ಈಗ ಅಲ್ಲಿ ಕಟ್ಟಿದ ಬಿಲ್ಡಿಂಗ್ ಗಳನ್ನ ಸಂರಕ್ಷಣೆ ಮಾಡೋದು, ರಿಯಲ್ ಎಸ್ಟೇಟ್ ಲಾಬಿಗಳಿಗೆ ಪೂರಕವಾಗಿ ವರ್ತಿಸುವಂತ ಈ ಕ್ರಮ ಇದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ನಮ್ಮನ್ನ ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿಸೋದು ಕಾರಣ ಆಗುತ್ತೆ. ಈಗಾಗಲೇ ತಾವು ಹೇಳಿದ್ರಿ ಕೆರೆಗಳನ್ನ ಸರ್ಕಾರ ಎಷ್ಟು ಮಾಡಿದೆ ಅಂತ. ಗಮನಿಸಬೇಕು, ನಮ್ಮ ಆಡಳಿತ 4ನೇ ಶತಮಾನದಿಂದ ನಮ್ಮ ರಾಜ್ಯದಲ್ಲಿ ಕೆರೆಗಳನ್ನು ಮಾಡೋದಕ್ಕೆ ಆರಂಭ ಆಗುತ್ತೆ, ಕದಂಬರ ಕಾಲದಿಂದ. ಆ ನಂತರದಲ್ಲಿ ಹೆಚ್ಚು ಕಡಿಮೆ ಈವರೆಗೆ ನಾವು ಕೆರೆ ನೋಡ್ತೀವಿ, ಎಲ್ಲರೂ ರಾಜ ಮಹಾರಾಜರು ಮಾಡಿದ ಕೆರೆಗಳು.
ಇದು ಯಾವುದನ್ನು ಕೂಡ ನಾವು ಹೊಸ ಕೆರೆ ನಿರ್ಮಾಣ ಮಾಡಿಲ್ಲ. ನಾವು ಮಾಡ್ತಾ ಇರೋದೇನಪ್ಪಾ ಅಂತಂದ್ರೆ ಹಳೆಯ ಕೆರೆಗಳಿಗೆ ಹೂವು ತೆಗೆಯೋದಕ್ಕೂ ಕೂಡ ಆಗ್ತಾ ಇಲ್ಲ ನಮ್ಮ ಹತ್ರ. ಈಗ ನಮ್ಮ ಜಾಗೃತಿ ಇವತ್ತು ಜನ ಜಾಗೃತರಾಗಿದ್ದಾರೆ. ಕಳೆದ 2-3 ವರ್ಷಗಳಿಂದ ಬರ ಅಂತ ಅಂಡವಾಡ್ತಾ ಇದೆ. ಸಮುದಾಯ ನೇತೃತ್ವದಲ್ಲಿ ಬಯಲುಸೀಮೆಯಿಂದ ಆರಂಭಿಸಿ ಮಲೆನಾಡಿನಿಂದ ಶುರುವಾಗಿ ಎಲ್ಲ ಕಡೆ ಕೆರೆ ತೆಗೆಯುವಂತ ಕೆಲಸ ನಡೀತಾ ಇದೆ. ಇವಾಗೇನ್ ನಮ್ ಜೊತೆಗೆ ಯಶ್ ಅವರು ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರು ಕೂಡ ಕೊಪ್ಪಳ ಜಿಲ್ಲೆಯ ತಲ್ಲೂರಲ್ಲಿ ಕೆರೆ ತೆಗೆಯೋದಕ್ಕೆ ಆರಂಭಿಸಿರುವಂತದ್ದು. ಹೀಗೆ ರಾಜ್ಯದಲ್ಲಿ ಎಲ್ಲರೂ ಜಾಗೃತರಾಗಿದ್ರೆ ಯಾಕೆ ಸರ್ಕಾರ ಕೆರೆಗಳನ್ನ ಕೊಲೆ ಮಾಡೋದಕ್ಕೆ ಹೊರಟಿದೆ ಅನ್ನೋದು ಇಲ್ಲಿ ವಿಶೇಷವಾಗಿ ಚರ್ಚೆ ಆಗ್ಬೇಕಾದ್ದು. ಮತ್ತೆ ನಾವೆಲ್ಲ ಈ ಜಲ ಸಂರಕ್ಷಣೆ ಮಾಡಿ ಅಂತ ಹೇಳ್ತೀವಿ. ಆ ಜಲ ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಇನ್ನೊಂದ್ ಕಡೆ ನೆಲ ಕಬಳಿಸುವುದಕ್ಕೆ ಸಂಬಂಧಪಟ್ಟಂತೆ ಹೊಸ ಹೋರಾಟವೇ ನಡೀಬೇಕು ಅನ್ನೋ ಅನುಮಾನ ಕಾಡ್ತಾ ಇದೆ. ಈಗ ಶಿವಾನಂದ್ ಕಳವೆ ಅವರೇ, ಈಗ 1500 ಬತ್ತಿ ಹೋಗಿರ್ತಕ್ಕಂಥ ಕೆರೆ ಅಂತ ಸರ್ಕಾರ ಇದಕ್ಕೊಂದು ಹಣೆಪಟ್ಟಿ ಕೊಟ್ಟಿದೆ. ಇದು ನ್ಯಾಚುರಲ್ ಆಗಿ ಬತ್ತಿ ಹೋಗ್ತಾ ಇರೋದು ಅಥವಾ ಬತ್ತಿ ಹೋಗೋ ತರ ಮಾಡ್ಲಾಗ್ತಾ ಇದೆಯೋ ಅಂತ ಎಲ್ಲಾ ಕಡೆಯಲ್ಲಿ ಬೇರೆ ಬೇರೆ ಮೂಲಗಳಿಂದ ಅದನ್ನ ಬತ್ತಿ ಹೋಗೋ ತರ ಮಾಡ್ಲಾಗ್ತಾ ಇದೆ ಅಂತ ಒಂದು ಆರೋಪ ಇದೆ. ಇದು ತಾವು ನೋಡಿದ ಹಾಗೆ ಎಷ್ಟು ಮಟ್ಟಿಗೆ ನಿಜ ಇದು ಅಂತ? ನಾನು ಗಮನಿಸಿರೋ ಪ್ರಕಾರ ಏನಂದ್ರೆ, ಮೊದಲು ಒಂದ್ಸರಿ ಒಂದು ಬಡಾವಣೆ ಮಧ್ಯೆ ಒಂದು ಕೆರೆ ಇದೆ ಅಂತಂದ್ರೆ ಒಂದು ಕಳೆ ಬೆಳೆಯೋಕೆ ಶುರುವಾಗುತ್ತೆ. ಆ ಕಳೆಯ ನಡುವೆ ಯಾರೋ ಕಸ ಹಾಕಕ್ಕೆ ಆರಂಭಿಸ್ತಾರೆ. ಇನ್ಯಾರೋ ಒಬ್ಬನು ತೊಟ್ಟೆಗಳ ತ್ಯಾಜ್ಯ ಹಾಕೋಕೆ ಮಾಡ್ತಾರೆ. ಆಮೇಲೆ ಸ್ಥಳೀಯ ನಗರಸಭೆಗೋ ಆಡಳಿತಕ್ಕೂ ಹೇಳ್ತಾರೆ ಸೊಳ್ಳೆ ಬರ್ತಾ ಇದೆ ಅಂತ. ಆಗ ಸೊಳ್ಳೆ ಬರ್ತಾ ಇದೆ ತಕ್ಷಣ ಕೆರೆಗಳಲ್ಲಿ ಏನೋ ಮುಚ್ಚಿಬಿಟ್ರೆ, ಮಣ್ಣು ಹಾಕ್ಬಿಟ್ರೆ, ಮತ್ತೇನೋ ಮಾಡ್ಬಿಟ್ರೆ ಪರ್ಯಾಯವಾಗಿ ಬಳಕೆ ಮಾಡಬಹುದು ಅಂತ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಶುರುವಾಗುವಂತ ಕೆಲಸದಲ್ಲಿ ಆ ಕೆರೆಗಳಿಗೆ ನೀರು ಏನ್ ಬರೋದಿಲ್ಲ, ಮಳೆ ನೀರು ಹರಿಯೋದಿದೆಯಲ್ಲ, ಆ ಕಾಲುವೆಗಳನ್ನು ಬಂದ್ ಮಾಡೋ ಕೆಲಸ ನಡೀತದೆ. ರಾಜ್ಯ ಕಾಲುವೆಗಳು ಬಂದಾಗ್ತವೆ. ನಿಧಾನಕ್ಕೆ ಕೆರೆ ಕಳೆಯುವಂತ ಆ ಕೆಲಸ ಒಂದು 3-4 ದಶಕಗಳಿಂದ ನಡೀತಾ ಇರ್ತದೆ. ಈಗ ಆಮೇಲೆ ಯಾರೋ ಒಬ್ಬನು ಬಲಾಢ್ಯರೇ ಕೂಡ ಈ ಕೆರೆಗಳನ್ನ ಅತಿಕ್ರಮಣ ಮಾಡ್ಕೊಂಡಿದ್ದು. ಯಾರೇ ಬಡವರು ಅತಿಕ್ರಮಣ ಮಾಡ್ಕೊಂಡಿದ್ದು ಕಡಿಮೆ. ಬಲಾಢ್ಯರು ಯಾರು ಕಾನೂನನ್ನ ಮೀರಿ ಕೆಲಸ ಮಾಡೋಕ್ ಸಾಧ್ಯ ಆಗುತ್ತೋ ಅಂತವ್ರು ಇಂಥ ಕೆರೆಗಳನ್ನ ಅತಿಕ್ರಮಣ ಮಾಡ್ಕೊಂಡಿರ್ತಾರೆ. ಅವರು ಪರವಾಗಿ ನಿಲ್ಲುವ ಹಾಗೆ ಇದಿಲ್ಲಿ ನಮ್ಗಿಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತೆ ನಮ್ಮ ಕೆಲಸ ಈ ಕೆರೆ ಉಳಿಸ್ಬೇಕು ಅಂತ ಆದಾಗ ಸುತ್ತಲಿನ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮನೆಗಳಾಗಿದ್ರೆ ಅಲ್ಲಿ ನೀರ್ ಬರ್ತಾ ಇಲ್ಲ ಅಂತಾದ್ರೆ ಅಲ್ಲಿ ಆ ಮನೆಯ ಚಾವಣಿ ಮೇಲೆ, ಈಗಾಗಲೇ ನಾನು ಹೇಳಿದೆ, ಚಾವಣಿಯಲ್ಲಿ ಬೀಳೋ ನೀರನ್ನ ನಾವು ಇಂಗಿಸ್ಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಹೆಚ್ಚುವರಿ ನೀರನ್ನ ಕೆರೆಗಳಿಗೆ ತುಂಬಿಸುವ ಅವಕಾಶ ಇದೆ. ಅಥವಾ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ನಡೀತಾ ಇದೆ. ಒಂದು ಕೆರೆ ಹಾಳಾಗಿದೆ ಅಂತ ಈ ಕಾಲದಲ್ಲಿ ನಾವು ನಿರ್ಧಾರ ಮಾಡೋದಕ್ಕೆ ಅದಕ್ಕೆ ಮುಖ್ಯ ಕಾರಣ ನಾವೇ ಆಗಿರ್ತೀವಿ. ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಸಚಿವರು ಈ ಕುರಿತಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಈ ಕೆಲಸಕ್ಕೆ ವಾಸ್ತವಿಕವಾಗಿ ಇದು ಕೇವಲ ಎಲ್ಲ ನಗರಗಳ ಈ 1500 ಕೆರೆಗಳು ಹಂಚಿ ಹೋಗಿರೋದು ಕರಾವಳಿ ಆಗಿರ್ಬೋದು, ಮಲೆನಾಡು ಆಗಿರ್ಬೋದು, ಬಯಲುಸೀಮೆ ಆಗಿರ್ಬೋದು, ಎಲ್ಲ ಕಡೆ ಹಂಚಿ ಹೋಗಿದೆ. ಇವತ್ತು ಅಕಾಲಿಕ ಮಳೆ ಆದ್ರೂ ಸುರಿತಾ ಇದೆ. ಯಾವುದು ಮಳೆ ಬರ್ತಾ ಇಲ್ಲ, ಕೆರೆಗಳು ಹಾಳಾಗೋಗಿದೆ, ಮೂಲ ಸ್ವರೂಪ ಕಳ್ಕೊಂಡಿದೆ ಅಂತ ಸರ್ಕಾರ ನಿರ್ಧಾರ ಮಾಡಿರ್ಬೋದು. ಅಥವಾ ಮಳೆನೇ ಬರೋದಿಲ್ಲ ಅಂತ ಕೆಲವರು ಯೋಚನೆ ಮಾಡಿರ್ಬೋದು. ಆದ್ರೆ ಮಳೆ ಬಂದಾಗ ಹಿಡ್ಕೊಳ್ಳೋದಕ್ಕೆ ನಮಗೆ ಜಲಪಾತ್ರೆಗಳು ಬೇಕೇ ಬೇಕಾಗುತ್ತೆ. ಅಥವಾ ತುರ್ತು ಸಂದರ್ಭದಲ್ಲಿ ಇವತ್ತು ಕೃಷ್ಣಾ ನದಿಯಲ್ಲಿ ನೀರು ತುಂಬಿ ಬಂದಾಗ ಅಲ್ಲೆಲ್ಲೋ ಹತ್ತಿರದಲ್ಲಿ ಬಾಗಲಕೋಟೆಯಲ್ಲೆಲ್ಲೋ ನೀರು ತುಂಬುವುದಕ್ಕೆ ಇಂಥ ಕೆರೆಗಳನ್ನು ನಾವು ಬಳಸಬೇಕಾಗುತ್ತೆ. ಹಾಗಾಗಿ ಜಲಪಾತ್ರೆಗಳನ್ನು ಉಳಿಸೋದಕ್ಕೆ ತುರ್ತಾಗಿ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಎಸ್ ಶಿವಾನಂದ್ ಕಳವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಮ್ಮ ಧನ್ಯವಾದಗಳು. ಹಾಗೆ ಇದೀಗ ದಾವಣಗೆರೆಯಿಂದ 22 ಕೆರೆ ಹೋರಾಟ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಗೌಡ್ರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಈಗ ಡಾಕ್ಟರ್ ಮಂಜುನಾಥ್ ಗೌಡ ಅವರೇ, ಸರ್ಕಾರದ ಈ ನಿರ್ಧಾರವನ್ನ ನೋಡಿದ್ರೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂತ ಹೇಳುವಂಥದ್ದು? 1500 ಬತ್ತಿ ಹೋಗಿರ್ತಕ್ಕಂಥ ಕೆರೆಗಳನ್ನ ಡಿನೋಟಿಫೈ ಮಾಡ್ತಕ್ಕಂಥದ್ದು, ಮತ್ತೆ ಅದರಲ್ಲಿ ಲೇಔಟ್ ಗಳನ್ನ ಮಾಡಿ ಸೈಟ್ ಗಳನ್ನ ಮಾಡುವಂಥದ್ದು. ಇದೊಂದು ಅವೈಜ್ಞಾನಿಕ ರೀತಿಯ ಒಂದು ಕೆಲಸ ಅಂತ ಹೇಳ್ಬೋದು. ಸರ್ಕಾರ ಈ ನಿಟ್ಟಿನಲ್ಲಿ ಇದನ್ನ ಈ ಕ್ರಮ ಕೈಗೊಳ್ಳಲೇಬಾರ್ದಾಗಿತ್ತು. ಯಾಕೆ ಅಂತಂದರೆ ಇವತ್ತಿನ ದಿವಸ ಅಂತರ್ಜಲದ ಮೇಲೆ ಎಲ್ಲ ಅವಲಂಬಿತವಾಗಿದ್ದೀವಿ. 101 ಜೀವರಾಶಿಗಳು ಇವತ್ತು ಅಂತರ್ಜಲದ ಮೇಲೆ ಅವಲಂಬಿತವಾಗಿದ್ದೀವಿ. ಅದು ಅಂತರ್ಜಲ ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಂತಂದರೆ ಕೆರೆ, ಹಳ್ಳ, ಬಾವಿ, ಈ ಕಟ್ಟೆಗಳನ್ನ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ ಇವತ್ತು. ಕೆರೆಗಳಿಗೆ ನೀರು, ಕೆರೆಗಳ ನೀರಲ್ಲಿ ಇದ್ದರೆ, ಹಳ್ಳದಲ್ಲಿ ನೀರಿದ್ದರೆ, ಬಾವಿಯಲ್ಲಿ ನೀರಿದ್ದರೆ ಅಂತರ್ಜಲ ಇಂಪ್ರೂವ್ ಆಗುತ್ತೆ. ಅಂತರ್ಜಲದ ಹೆಚ್ಚಾದರೆ ಅಷ್ಟೇ ಇವತ್ತಿನ ಸಕಲ ಜೀವರಾಶಿಗಳು ಏನೇ ಇರ್ಬೋದು, ಕರ್ನಾಟಕದಲ್ಲಿರ್ಬೋದು, ಇಡೀ ದೇಶದಲ್ಲಿರ್ಬೋದು, ಎಲ್ಲವೂ ಡಿಪೆಂಡ್ ಆಗಿರೋದು ಅಂತರ್ಜಲದ ಮೇಲೆ. ಅಂತರ್ಜಲ ಇಲ್ಲದೆ ಇದ್ದರೆ ಇವತ್ತಿನ ಕುಡಿಯೋಕ್ಕೆ ಸಹ ನೀರು ಸಿಗ್ತಾ ಇಲ್ಲ. ಇನ್ನೊಂದು ವಿಚಾರ ಏನು ಅಂತಂದರೆ, ಅಂತರ್ಜಲ ಅಭಿವೃದ್ಧಿ ಆಗಲಿಕ್ಕೆ ಕೆರೆಗಳಲ್ಲಿ ನೀರಿರಬೇಕು, ಹಳ್ಳದಲ್ಲಿ ನೀರಿರಬೇಕು, ಡ್ಯಾಮ್ಗಳಲ್ಲಿ ನೀರಿದ್ರೆ ಮಾತ್ರ ಅಂತರ್ಜಲ ಹೆಚ್ಚಾಗುತ್ತೆ. ಇವತ್ತಿನ ದಿವಸ ನೋಡಿದರೆ ತಾವು 300-400 ಅಡಿಯಲ್ಲಿ ನೀರಿಲ್ಲ, 900 ಅಡಿ ಕೊಡಿಸಿದ್ರು ಬೋರಲ್ಲಿ ನೀರಿಲ್ಲ. ಹಾಗಾಗಿ ಅಂತರ್ಜಲ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಇವತ್ತಿನ ದಿವಸ ಈ ಮಳೆಗಾಲದಲ್ಲಿ ಸಹ
ಕುಡಿಯೋ ನೀರಿಗೆ ಟ್ಯಾಂಕರ್ನ ಉಪಯೋಗಿಸ್ಕೊಳತಕ್ಕಂಥ ಕಾಲ ಬಂದಿದೆ. ತಮಗೆಲ್ಲ ಗೊತ್ತಿದೆ, ಬೆಂಗಳೂರಲ್ಲಿ ಉಪಯೋಗಿಸ್ತಾ ಇರಬಹುದು, ಇವನ್ ಸಣ್ಣ ಸಣ್ಣ ಸಿಟಿಗಳಲ್ಲಿ, ನಮ್ಮ ಉದಾಹರಣೆಗೆ ನಮ್ಮ ದಾವಣಗೆರೆಯಲ್ಲಾಗಿರ್ಬೋದು, ಚಿತ್ರದುರ್ಗದಲ್ಲಾಗಿರ್ಬೋದು, ಹಾವೇರಿಯಲ್ಲಾಗಿರ್ಬೋದು, ಇಂಥ ಪ್ರತಿಯೊಂದು ಹಳ್ಳಿ ಊರುಗಳಲ್ಲೂ ಟೌನ್ಗಳಲ್ಲೂ ಇವನ್ ಹಳ್ಳಿಗಳಲ್ಲೂ ಸಹ ಕುಡಿಯೋ ನೀರಿಗೆ ಬರ ಪರಿಸ್ಥಿತಿ. ಓಕೆ, ಎಸ್, ಮಾತಾಡೋಣ ಮಂಜುನಾಥ್ ಗೌಡ್ರ ನಿಮ್ಮ ಜೊತೆಗೆ. ಹಾಗೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪ ಅವರು ಸಹ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಾಗೋಡು ತಿಮ್ಮಪ್ಪ ಅವರು, ಈ ರೀತಿಯ ಒಂದು ನಿರ್ಧಾರವನ್ನ ಯಾಕೆ ಕೈಗೊಂಡ್ರಿ ನಿಮ್ಮ ಇಲಾಖೆ ಅಂತ? ಹೇಳಿ. ಕಾಗೋಡು ತಿಮ್ಮಪ್ಪ ಅವರೇ, 1500 ಕೆರೆಗಳನ್ನ ಡಿನೋಟಿಫೈ ಮಾಡತಕ್ಕಂಥ ನಿರ್ಧಾರವನ್ನ ತಾವು ಯಾಕೆ ಕೈಗೊಂಡ್ರಿ ಅಂತ? 1500 ಕೆರೆಯನ್ನ ಡಿನೋಟಿಫಿಕೇಶನ್ ಮಾಡಬೇಕು ಅಂತ ನಿರ್ಧಾರ ಕೈಗೊಂಡಿಲ್ಲ. ಒಂದು ಪ್ರಪೋಸಲ್ ಅನ್ನ ಕಳಿಸಿದಿರಿ ತಾವು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನ ಸಚಿವರು ಎಚ್.ಕೆ. ಪಾಟೀಲ್ ಅವರು ಓಪನ್ ಆಗಿ ಅದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೀಡಿಯಾಗಳಿಗೂ ಮಾತಾಡಿದ್ದಾರೆ ಅವರು, ಇದಕ್ಕೆ ನನ್ನ ವಿರೋಧ ಇದೆ ಅಂತ ಹೇಳುವಂತದ್ದನ್ನ. ಈಗ ಹೇಳುವುದು ಕೇಳ್ರಿ. ನಮ್ಮ 1500 ಕೆರೆಗಳನ್ನ ಮುಚ್ಚಬೇಕು ಅಂತ ನಾವು ಪ್ರಸ್ತಾವ ಕಳಿಸಿಲ್ಲ. ಒಂದು ಪ್ರಸ್ತಾವ ಸರ್ಕಾರದ ಮುಂದೆ ಏನಿದೆ ಅಂದ್ರೆ, ಯಾವುದು ಹೊಂಡ ಕೆರೆ ತನ್ನ ಎಲ್ಲ ಲಕ್ಷಣಗಳನ್ನು ಕಳ್ಕೊಂಡಿದೆ ಮತ್ತು ಆ ಪ್ರದೇಶದಲ್ಲಿ ಜನರು ವಾಸ ಅಥವಾ ಇನ್ನಿತರೆ ಸಾರ್ವಜನಿಕ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಅವುಗಳನ್ನು ಕೆರೆಯಿಂದ ಹಿಂದಕ್ಕೆ ಪಡಿಬೇಕು ಅನ್ನೋದು ದೃಷ್ಟಿಯಿಂದ ಒಂದು ತಿದ್ದುಪಡಿಯನ್ನ ಮಂಡಿಸಿದೀವಿ ಅಷ್ಟೇನೆ. ಅಲ್ಲ, ಈ ತಿದ್ದುಪಡಿ ಜಾರಿಗೆ ಬಂದ್ರೆ ಅದೇ ತಾನೇ ಆಗೋದು. ತಿದ್ದುಪಡಿ ಜಾರಿಗೆ ಬಂದ್ರೆ ಡಿನೋಟಿಫೈ ಆಗತ್ತೆ. ಅದೇ ಹೇಳುವವರಿಗೆ ಕೇಳ್ಕೊಳ್ರಿ ಮರಾರ, ನಿಮ್ಮದೇ ವಾದ ಮಾಡಬೇಡ್ರಿ. ಯಾವುದು ಕೆರೆಯ ಎಲ್ಲಾ ಲಕ್ಷಣಗಳನ್ನ ಕಳೆದುಕೊಂಡಿದೆ, ಆ ಕೆರೆಯ ಪ್ರದೇಶದಲ್ಲಿ ಜನರ ವಾಸ ಮಾಡ್ತಾ ಇದ್ರೆ ಅಥವಾ ಅಲ್ಲಿ ಏನಾದರೂ ಊರು ಅಭಿವೃದ್ಧಿ ಆಗಿದ್ರೆ ಅಂತ ಪ್ರದೇಶವನ್ನ ಕೆರೆಯಿಂದ ಕೈ ಬಿಡಬೇಕು ಅನ್ನೋದಕ್ಕೆ ಒಂದು ತಿದ್ದುಪಡಿ. ಸರಿ, ಕೆರೆ ಸಂರಕ್ಷಣೆ ಮತ್ತೆ ಬತ್ತಿ ಹೋಗಿರ್ತಕ್ಕಂಥ ಕೆರೆಗಳನ್ನ ಪುನರುಜ್ಜೀವನ ಮಾಡಲಿಕ್ಕೆ ನಿಮ್ಮ ಸರ್ಕಾರದ ಪ್ಲಾನ್ ಏನಿದೆ? ಅದಕ್ಕೆ ಒಂದು ಅಥಾರಿಟಿಯಿಂದ ಆ ಕೆರೆಗಳ ಉದ್ಧಾರ ಮಾಡಬೇಕು, ಪುನರ್ಭರಿಸೆ ಮಾಡಬೇಕು, ಅವುಗಳನ್ನು ಇನ್ನಷ್ಟು ಆಳ ಮಾಡಬೇಕು. ಅದಕ್ಕೆ ಸಣ್ಣ ನೀರಾವರಿಗೆ ಹೆಚ್ಚು ಹಣವನ್ನು ಕೊಡಬೇಕು ಅನ್ನೋ ಒತ್ತಾಯ ನಾವು ಮಾಡ್ತಾ ಇದ್ದೇವೆ. ಅಲ್ಲ, ಬಟ್ ಅದು ಪ್ರಾಕ್ಟಿಕಲಿ ಹೇಗೆ ಸಾಧ್ಯ ಇದೆ ಕಾಗೋಡು ತಿಮ್ಮಪ್ಪ ಅವರೇ? ಈಗ ಈ ಕಾನೂನು ಏನಾದ್ರೂ ಅನ್ವಯ ಆಗ್ಬಿಟ್ರೆ ಹಲವಾರು ಲಾಬಿಗಳು ಊರಿನಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಕೆರೆಗಳನ್ನ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ತಮ್ಗೆ ಗೊತ್ತಿದೆ ಒತ್ತುವರಿ ಎಷ್ಟಾಗಿದೆ ಕರ್ನಾಟಕದಲ್ಲಿ ಅಂತ ಹೇಳುವಂತದ್ದು. ಅನೇಕ ರಿಪೋರ್ಟ್ ಗಳನ್ನ ಸಹ ನಿಮ್ಮ ಹತ್ರ ಇದೆ, ಕಂದಾಯ ಇಲಾಖೆಯಲ್ಲಿ ಅನೇಕ ರಿಪೋರ್ಟ್ಗಳು ಸಹ ನಿಮ್ಗೆ ಬಂದಿದ್ದಾವೆ. ಹಲವಾರು ಲಾಬಿಗಳು ಈ ಕೆರೆಗಳನ್ನ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳುವಂತದ್ದು. ಈ ಕಾನೂನು ಜಾರಿಗೆ ಬಂದ್ರೆ ನಾಳೆ ನಿಮ್ಮ ಊರಿನಲ್ಲೋ ಬೇರೆ ಊರಿನಲ್ಲೋ ಇರ್ತಕ್ಕಂಥ ಕೆರೆಗಳನ್ನ ಮುಚ್ಚಿ ಹಾಕ್ತಕ್ಕಂಥ ಪ್ರಯತ್ನ, ಆಮೇಲೆ ಈ ಕಂಪ್ಲೀಟ್ ಆಗಿ ಬತ್ತಿ ಹೋಗಿದೆ, ಇದನ್ನ ಈ ಕಾನೂನು ಮಾಡಿ ಅಂತ ಹೇಳುವಂತ ಪ್ರಸ್ತಾಪನೆ ಬರೋದಿಲ್ಲ. ಯಾವ ಈಗ ಕೇಳ್ರಿ, ಯಾವ ಊರಾಗೆ ಏನೂ ಆಗಲ್ಲ. ನಾವು ಊರಾಗಿದ್ದೀವಿ, ಹಳ್ಳಿಯಾಗಿದ್ದೀವಿ, ನಮ್ಮ ಕೆರೆ ಹಂಗೆ ಇದ್ದಾವೆ. ಅವುಗಳನ್ನ ಇನ್ನಷ್ಟು ಚೆನ್ನಾಗಿ ಮಾಡ್ಬೇಕಂತ ಈ ವರ್ಷ ಮಳೆ ಇರಲಿಲ್ಲ, ಬತ್ತಿತ್ತು, ಎಲ್ಲ ಹೂಳು ತೆಗಿತಕ್ಕಂಥ ಕೆಲಸ ಮಾಡಿ ಹೆಚ್ಚು ನೀರು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಕೆರೆಗಳನ್ನ ಉಳಿಸ್ಕೋಬೇಕು, ಕೆರೆಗಳ ಅಭಿವೃದ್ಧಿ ಮಾಡಬೇಕು, ಆ ಮೂಲಕ ಅಂತ ಜಾಸ್ತಿ ಆಗಬೇಕು ಮತ್ತು ಸ್ಥಳೀಯ ಜನರಿಗೆ ಅದರ ಲಾಭ ಸಿಗಬೇಕು ಅನ್ನೋ ವಿಚಾರದಲ್ಲಿ ಯಾರು ನಮಗೆ ಪಾಠ ಹೇಳಬೇಕಾದಂತ ಅಗತ್ಯ ಇಲ್ಲ. ಇಷ್ಟು ಮಾತ್ರ ತಿಳ್ಕೊಂಡ್ರೆ ಅಲ್ಲ. ಬಟ್ ನಿಮ್ಮದೇ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಹಿರಿಯ ಸಚಿವರೊಬ್ರು, ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ವಿರೋಧ ಮಾಡಿದಾರಲ್ಲ ಇದಕ್ಕೆ. ಏನಿಲ್ಲ, ವಿರೋಧ ಮಾಡೋದು ಅವ್ರು ಹೇಳಿದ ಬೇರೆ. ಓಕೆ, ಸರಿ ಕಾಗೋಡು ತಿಮ್ಮಪ್ಪರ, ನಿಮ್ ಜೊತೆಗೆ ಇನ್ನೂ ಹಲವಾರು ವಿಚಾರಗಳು ಮಾತಾಡಿದೆ, ಹಾಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್.
ಕೆರೆಗಳ ಕೊಲೆಗಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಚರ್ಚೆನ ಮುಂದುವರಿಸೋಣ. ನಮ್ಮ ಜೊತೆಗೆ ರೈತ ಮುಖಂಡರು ಶಾಸಕರು ಆಗಿರ್ತಕ್ಕಂಥ KS ಪುಟ್ಟಣ್ಣ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಪುಟ್ಟಣ್ಣ ಅವರೇ, ತಾವು ಏನು ಹೇಳ್ತೀರಿ? ಕಾಗೋಡು ತಿಮ್ಮಪ್ಪನವ್ರು ಹೇಳ್ತಾ ಇದ್ರೆ ಇಲ್ಲ ಅಂತದ್ದು ಏನು ಆಗಿಲ್ಲ, ಏನೋ ಬತ್ತಿ ಹೋಗಿದ್ ಕೆರೆಗಳನ್ನು ಮಾಡ್ತಾ ಇದೀವಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿ. ಇದು ಇಶ್ಯೂ ಎಷ್ಟು ಸೀರಿಯಸ್ ಇದೆ ಅಂತ ಹೇಳುವಂಥದ್ದು ನಿಮ್ಮ ಪ್ರಕಾರ? ಒಂದು ಕೆರೆ ಮುಚ್ಚೋದು ಮಾಡಿದಂತ ದ್ರೋಹ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದೇ ಒಂದು ಸಿಂಗಲ್ ಕೆರೆ ಮುಚ್ಚಿದ್ರು ದ್ರೋಹ. ಯಾಕೆಂದ್ರೆ ಕರ್ನಾಟಕದಲ್ಲಿ 42,000 ಕೆರೆ ಇದ್ದವು. ಈಗಿರ್ತಕ್ಕಂಥದ್ದು 28,000 ಕೆರೆ ಮಾತ್ರ ಉಳ್ಕೊಂಡಿದೆ. 16,000 ಕೆರೆ ನಾಶ ಆಗಿದೆ. ನಾನು ಕೇಳೋದೇನಂದ್ರೆ, ಕೆರೆ ಮಾಡೋದು ಯಾವ ಉದ್ದೇಶಕ್ಕೆ, ಯಾರು ಮಾಡಿದ್ರು, ಯಾವ ಕಾರಣಕ್ಕೆ ಮಾಡಿದ್ರು? ಮೇಜರ್ ಇರಿಗೇಷನ್ ಬರೋಕ್ಕಿಂತ ಮುಂಚೆ ಇಡೀ ಕರ್ನಾಟಕದಲ್ಲಿ 42,000 ಕೆರೆ ರಾಜಾದಿರಾಜರು, ಹಿಂದೆ ಪಾಳ್ಯಗಾರರು, 106 ಜನ ಯಾವ ದೃಷ್ಟಿ ಮೇಲೆ ಮಾಡಿದ್ರು? ಯಾಕೆ ಈ ಕೆರೆಯನ್ನು ಉಳಿಸ್ಕೊಳ್ಳಿದ್ರು? ಮೇಜರ್ ಇರಿಗೇಷನ್ ಮುಖ್ಯನೋ ಮೈನರ್ ಇರಿಗೇಷನ್ ಮುಖ್ಯನೋ? ಮೈನರ್ ಇರಿಗೇಷನ್ನು ಅತ್ಯಂತ ಪ್ರಮುಖವಾದ್ದು. ಈಗ ಉದಾಹರಣೆಗೆ ನಿಮಗೆ ಈ ಕ್ಯಾಚ್ಮೆಂಟ್ ಏರಿಯಾಗಳಲ್ಲಿ ಏನಾದ್ರು ಕ್ಯಾಚ್ಮೆಂಟ್ ಏರಿಯಾ ಯಾಕೆ ನಾಶ ಮಾಡಿದ್ರು? ಮತ್ತು ಬೆಂಗಳೂರಿಗೆ ಯಾಕೆ ಕೆರೆಗಳ ಒತ್ತುವರಿ ಸಮಿತಿ ರಚನೆ ಮಾಡಿ ಏನೇನು ಅನಾಹುತ ಆಗಿದೆ ಇದ್ರ ಬಗ್ಗೆ ಒಂದು ವರದಿ ಕೊಡುವಂತ ಯಾಕೆ ಬೇಕಾಗಿತ್ತು? ಕಾರಣ ಏನಂದರೆ, ಕೆರೆ ಎಷ್ಟು ನೀರು ಕೂಡ ಹಾಕ್ತೀವಿ ಅಷ್ಟು ಅಂತರ್ಜಲ ಮತ್ತು ಜನರಿಗೆ ಭಾಳ ಅನುಕೂಲ ಆಗುತ್ತೆ. ಎಲ್ಲಿದೆ ನಮ್ಮದು ವಾಟರ್ ಪ್ಲ್ಯಾನಿಂಗ್? ನಾನು ಕಾಗೋಡು ತಿಮ್ಮಪ್ಪನವರು ಹಿರಿಯೋರು. ಕರ್ನಾಟಕಕ್ಕೆ ಇಷ್ಟು ನೀರು ಬೇಕು, ಇಷ್ಟು ಪಂಪ್ ಸೆಟ್ ಇದೆ, ಇಷ್ಟು ಕುಡಿಯೋಕ್ಕೆ ನೀರು ಬೇಕು ಅಂತ ಎಲ್ಲಿದೆ ಪ್ಲ್ಯಾನ್ ಇಲ್ಲಿ? ನಾನು ಕೇಳ್ತಿದ್ದೀನಿ, 6,022 ಪಂಚಾಯತ್ ಇದೆ ಕರ್ನಾಟಕದಲ್ಲಿ. ಒಂದು ಪಂಚಾಯತಿಗೆ ಇಷ್ಟು ನೀರು ಬೇಕು ಅಂತ ಪ್ಲ್ಯಾನ್ ಮಾಡಿರೋದು ಎಷ್ಟು ಎಲ್ಲಿದೆ? 365 ಲಿಫ್ಟ್ ಇರಿಗೇಷನ್ ಇದೆ. ಸಕ್ಸಸ್ ಎಲ್ಲ ಆಗಿದೆ. ಸೆಮಿ ಡ್ರೈ ಕ್ರಾಪ್ಸ್ ನೀರಿಗೆ ನೀರಾವರಿ ಯೋಜನೆ ಮಾಡಿದ್ವಿ. ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ವು. ಕೆರೆಗಳಿಗೆ ನಾಶ ಆಗಕ್ಕೆ ಕಾರಣ ಏನು? ಮಳೆ ಬರದೇ ಇರೋಕ್ಕೆ ಕಾರಣ ಏನು? ಎಷ್ಟು ಪರ್ಸೆಂಟ್ ಇದೆ ಕಾಡು? 11% ಕಾಡು ಮಾಡಿ, ಪ್ರಕೃತಿಯನ್ನೇ ನಾಶ ಮಾಡಿ, ಭೂಮಿಯನ್ನೂ ಬಗ್ದಿ, ಬೆಟ್ಟಗುಡ್ಡಗಳನ್ನು ನಾಶ ಮಾಡಿ, ಇವತ್ತು ಇಡೀ ರೈತರು ಬೀದಿ ಪಾಲಾಗಿದ್ದಾರೆ, ಬರಗಾಲ ಅನುಭವಿಸ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡು ನಡೀತಾ ಇರೋ ಯುದ್ಧ ಯಾರಿಗೆ? ನೀರು ಮತ್ತು ಕೃಷಿ, ನೀರು ಮತ್ತು ಕೃಷಿ, ನೀರು ಮತ್ತು ಬದುಕು. ಯೋಚನೆ ಮಾಡಬೇಕು ಬೇಡವಾ? ಹುಡುಗಾಟ ಹೈದರಾಬಾದ್ ನಿಜಾಮ ಯಾದಗಿರಿನಲ್ಲಿ 250 ದೊಡ್ಡ ಕೆರೆ ಮಾಡಿದ್ರು. ಯಾಕೆ ಮಾಡಿದ್ರು? ಇಡೀ ಎಲ್ಲಿ ಬರುತ್ತೆ ನೀರು ಕಂಪ್ಲೀಟ್ ಕೂಡಾಕಕ್ಕೆ. ಆಮೇಲೆ ಹೆಚ್ಚು ನೀವು ನೀರನ್ನು ಕೂಡ ಹಾಕಿದ್ರೆ ಎವಾಪರೇಷನ್ ಜಾಸ್ತಿ ಆಗ್ತದೆ. ಎವಾಪರೇಷನ್ ಆದಾಗ ಹೆಚ್ಚು ಮಳೆ ಆಗ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿ. ನಾನೇನು ಹೇಳ್ತಿದ್ದೀನಿ, ಒಬ್ಬ ರೈತನ ಮಗನಾಗಿ ನಾನು, ಯಾವುದೇ ಹಳ್ಳ ಆಗಲಿ, ಯಾವುದೇ ಗೋಕಟ್ಟೆ ಆಗಲಿ, ಯಾವುದೇ ಚೆಕ್ ಡ್ಯಾಮ್ ಆಗಲಿ ಏನನ್ನೂ ಮುಚ್ಚಬಾರದು. ಇನ್ನೂ ಹೊಸ ಕೆರೆಗಳನ್ನ ತೆಗಿತಕ್ಕಂಥ ಕೆಲಸ ಆಗಬೇಕು. ಈ ಸರ್ಕಾರದ ಈ ನಿರ್ಧಾರಕ್ಕೆ ಏನು ಹೇಳ್ತೀರಿ? ಈ ನಿರ್ಧಾರಕ್ಕೆ ಕಡಾಖಂಡಿತವಾಗಿ ರೈತ ಚಳವಳಿದು ವಿರೋಧ ಇದೆ. ಯಾವುದೇ ಕಾರಣಕ್ಕೂ ಒಂದು ಕೆರೆ ಮತ್ತೆ ಕೆರೆ ಒತ್ತುವರಿ ಸಮಿತಿ ಮಾಡಿ ಕೆರೆ ಬಿಡಿಸ್ಬೇಕು ಅಂತ ಯಾಕೆ ಮಾಡಿದ್ರಿ ಮತ್ತೆ ಸರ್ಕಾರ? ಆಮೇಲೆ ಈಗಲೇನೆ 25% ಭೂಮಿ ಎಲ್ಲಾ ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸ್ಬೇಕು. ಯಾವುದೇ ಮುಲಾಜಿಲ್ದೇನೆ ಆ ಕೆರೆ ಅಂಗಳವನ್ನು ಬಿಡಿಸ್ಬೇಕು, ಅದನ್ನು ರಕ್ಷಣೆ ಮಾಡಬೇಕು. ಪ್ರತಿ ಕೆರೆಗೆ ರೈತರು ಸಮಿತಿ ಆಗಬೇಕು, ಆ ಕೆರೆ ಸಮಗ್ರ ರಕ್ಷಣೆ ಆಗಬೇಕು. ಮೇಜರ್ ಇರಿಗೇಷನ್ನಲ್ಲಿ ಎಷ್ಟು ಕೆರೆಗಳನ್ನ ತುಂಬೋದು ಅಂತ ನಿರಂತರವಾಗಿ ಪ್ಲಾನ್ ಮಾಡಬೇಕು ಅನ್ನೋದು ನನ್ನ ಒತ್ತಾಯ. ಎಸ್, ಓಕೆ, ನಿಮ್ಮ ಜೊತೆಗೆ ಮಾತಾಡ್ತೀನಿ. ಹಾಗೆ ನಮ್ಮ ಜೊತೆಗೆ ಯಶೋಮಾರ್ಗ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ಚಿತ್ರನಟರು ಆಗಿರ್ತಕ್ಕಂಥ ಯಶ್ ಅವರು ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಯಶ್ ಅವರೇ, ಈಗ ತಾವು ಎಲ್ಲಾ ಕಡೆಯಲ್ಲಿ ಕೆರೆ ಸಂರಕ್ಷಣೆಯ ಒಂದು ವಿಚಾರವನ್ನ ಕೈಗೆತ್ಕೊಂಡು ಕೆಲಸ ಮಾಡ್ತಾ ಇದ್ರಿ. ಈಗ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 1,500 ಬತ್ತಿ ಹೋಗಿರ್ತಕ್ಕಂಥ ಕೆರೆಯನ್ನ ಡಿನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳುವಂತ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಈ ನಿರ್ಧಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ಖಂಡಿತ ಬೇಜಾರಾಗುತ್ತೆ. ಆಕ್ಚುಲಿ ಇರೋ ಕೆರೆಗಳನ್ನ ಉಳಿಸ್ಕೊಳ್ಳೋದಲ್ದೆ ಅದನ್ನ ಹಾಳು ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ದಡ್ಡತನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಏನೇ ಕಾರಣಗಳಿರ್ಬೋದು, ಕೆರೆ ಹಾಳಾಗಿರ್ಬೋದು, ಲಕ್ಷಣಗಳಿಲ್ಲ ಅಂತ ಹೇಳ್ಬೋದು, ಅದಕ್ಕೆ ಹೊಣೆ ಯಾರು? ನಾವುಗಳೇ ತಾನೆ. ಅದು ಯಾಕೆ ಕೆರೆ ಹಾಳಾಗಿದೆ ಅಥವಾ ಲಕ್ಷಣಗಳು ಕಳ್ಕೋತಾ ಇದೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಒತ್ತುವರಿ ಕೆಲಸ ತುಂಬಾ ನಡೆದಿರುತ್ತೆ. ನಿಮಗೆ ಆ ಕೆಲಸಗಳು ಒತ್ತುವರಿ ತೆರವು ಮಾಡಿ ಅಥವಾ ನೀರು ಹರಿದು ಬರೋದಕ್ಕೆ ಏನೇನು ದಾರಿಗಳಿರುತ್ತೆ ಅದೆಲ್ಲ ಬ್ಲಾಕ್ ಆಗಿರೋದ್ರಿಂದ ಆ ಲಕ್ಷಣಗಳು ಕಳ್ಕೋತಾ ಇರುತ್ತೆ. ಅದರ ಮೇಲೆ ಅಚ್ಚುಕಟ್ಟು ಪ್ರದೇಶ ಅಂತ ಏನ್ ಹೇಳ್ತಾರೆ, ಮಳೆ ನೀರು ಬಿದ್ದು ಅದು ಶೇಖರಣೆ ಆಗಬೇಕು, ಸಪೋರ್ಟಿವ್ ಆಗಿರುವಂತ ಜಾಗ, ಅಲ್ಲಿ ಆ ಗುಡ್ಡಗಳಾಗ್ಬೋದು ಎಲ್ಲಾನು ಹಾಳು ಮಾಡ್ಕೋತಾ ಇದೀವಿ ನಾವು. ಇದೆಲ್ಲ ಮಾಡಿದಾಗ ಕೆರೆಗಳು ಹಾಳಾಗುತ್ತೆ. ಇಷ್ಟೇ ಅಲ್ಲ, ಏನಿನ್ನ ಉಳಿದ ಇದೆ ಎಷ್ಟು 28,000 26,000 ಏನು ಹೇಳ್ತಿದ್ದಾರೆ,
ಅಷ್ಟು ಲಕ್ಷಣ ಕಳ್ಕೊಳ್ಳುತ್ತೆ. ಆಗ ಅಷ್ಟನ್ನು ಜನಕ್ಕೆ ರಿಯಲ್ ಎಸ್ಟೇಟ್ಗೆ ಅಥವಾ ಬೇರೆ ಬೇರೆ ಕಾರಣಗಳಿಗೆ ನಾವು ಕೊಟ್ಟು ಆಮೇಲೆ ನೀರು ಕುಡಿಯೋದಕ್ಕೆ ಏನ್ ಮಾಡಬೇಕು? ಎಲ್ಲಿದೆ ಬೇರೆ ದಾರಿ? ಈಗ ಆಲ್ರೆಡಿ ಬೆಂಗಳೂರಿಗೆ KRS ಇಂದ ನೀರು ಹರಿಸ್ತಾ ಇದಾರೆ. ನನ್ನ ಮಾತು ಕೇಳಿ, ಇನ್ನೊಂದು 10 ವರ್ಷ ಹೋದ್ರೆ ಇಡೀ KRS ನೀರು ಬೆಂಗಳೂರಿಗೆ ಕೊಡಬೇಕಾಗುತ್ತೆ. ನೀವು ಎಲ್ಲಿಂದನೋ ನೀರನ್ನ ತಂದು ಇಲ್ಲಿ ಕಳಿಸಿದ್ರೆ ಅಲ್ಲಿ ವ್ಯವಸಾಯ ಮಾಡೋರು, ನಮ್ಮ ಆ ಜಾಗದಲ್ಲಿ ಬದುಕ್ತಿರುವಂತ ರೈತರು ಅಥವಾ ಬೇರೆ ಅಲ್ಲಿ ಜನಗಳು ಎಲ್ಲಿಗೆ ಹೋಗ್ತಾರೆ? ಇದು ಬೇರೆ ರಾಜ್ಯದ ಜೊತೆ ಜಗಳ ನಡೀತಾ ಇದೆ. ನೆಕ್ಸ್ಟ್ ಜಿಲ್ಲೆಗಳಲ್ಲಿ ನಡೆಯುತ್ತೆ ಜಗಳ. ಆ ಜಿಲ್ಲೆಗೆ ನೀರು ಬಿಡಲ್ಲ, ಈ ಜಿಲ್ಲೆಗೆ ನೀರು ಬಿಡಲ್ಲ ಅಂತ. ಸೊ ಈ ಕೆರೆಗಳನ್ನೋದೇನಿದೆ ಅದು ಅಲ್ಲಲ್ಲಿ ಸ್ಥಳಕ್ಕೆ ಅಲ್ಲಿ ಜನಕ್ಕೆ ನೀರು ಒದಗಿಸುವಂತ ಒಂದು ಪಾತ್ರೆ ತರ ಕೆಲಸ ಮಾಡ್ತಾ ಇರುತ್ತೆ. ಅದನ್ನ ನಾವು ಎಷ್ಟು ಜಾಸ್ತಿ ಇಟ್ಕೋತೀವೋ ಅಷ್ಟು ಒಳ್ಳೇದು. ಅಂತರ್ಜಲ ಈಗಲೇ ಕುಸ್ತೋಗ್ಬಿಟ್ಟಿದೆ. ಇದೇನು ಯಾರಿಗೂ ಗೊತ್ತಿಲ್ದಿರೋ ವಿಷಯ ಅಲ್ಲ. ಎಲ್ಲರೂ ಅದನ್ನ ಹೇಗ್ ವೃದ್ಧಿ ಮಾಡಬೇಕು, ಅದನ್ನ ಹೇಗ್ ಮಾಡ್ಬೇಕು, ಅಭಿವೃದ್ಧಿ ಪಡಿಸ್ಬೇಕು ಅಂತ ನಾವೆಲ್ಲ ತಲೆ ಕೆಡಿಸ್ಕೊತಾ ಇದೀವಿ. ನಾನು ಇಡೀ ರಾಜ್ಯಕ್ಕೆ ಕರೆ ಕೊಡ್ತಾ ಇರೋದೇ ಅದನ್ನೇ ಕೊಡ್ತಾ ಇರೋದು. ಎಲ್ಲೆಲ್ಲಿ ನಿಮ್ಮ ಊರ್ ಕೆರೆಗಳಿದೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಮಳೆ ನೀರು ಬಂದಾಗ ಶೇಖರಣೆ ಆಗ್ಲಿ. ಶೇಖರಣೆ ಆದಂತ ಟೈಮಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ. ಅಂತರ್ಜಲ ವೃದ್ಧಿ ಆದಾಗ ಎಲ್ರಿಗೂ ನಿಮಗೆ ವ್ಯವಸಾಯ ಆಗುತ್ತೆ, ಕುಡಿಯೋ ನೀರಿನ ವ್ಯವಸ್ಥೆ ಆಗುತ್ತೆ ಅಂತ. ಈಗ ಈಗ ತಾವು ಯಶೋಮಾರ್ಗ ಫೌಂಡೇಶನ್ ಇಂದ ಸ್ಟಾರ್ಟಿಂಗ್ ಶುರು ಮಾಡಿರ್ತಕ್ಕಂಥ ಕೆಲಸ ಬರಪೀಡಿತ ಪ್ರದೇಶದಲ್ಲಿ ಕುಡಿಯೋ ನೀರು ಕೊಡಬೇಕು ಅಂತ. ಸೊ ತಾವು ಅದನ್ನ ಕೊಡ್ತಾ ಹೋದ್ರಿ ಎಲ್ಲಾ ಕಡೆಯಲ್ಲಿ. ಆಮೇಲೆ ಒಂದು ವೇದಿಕೆಯಲ್ಲಿ ತಾವು ಹೇಳಿದ್ರಿ, ನೋಡಿ ಇದು ಪ್ರತಿ ವರ್ಷ ಬರ ಬಂದೇ ಬರುತ್ತೆ, ಇದನ್ನ ಬರೇ ನಾವು ಕುಡಿಯೋ ನೀರನ್ನ ಕೊಟ್ರೆ ಮಾತ್ರ ಇದು ಸಾಲೋದಿಲ್ಲ. ಇಲ್ಲಿ ಮೂಲ ಸಮಸ್ಯೆ ಇರುವಂತದ್ದು ಕೆರೆಗಳು. ಎಲ್ಲಾ ಪ್ರತಿ ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ, ಹೋಬಳಿಯಲ್ಲಿ ಕೆರೆ ಅಭಿವೃದ್ಧಿ ಅಥವಾ ಕೆರೆ ಪುನಶ್ಚೇತನ ಆಗದ್ವಿನ ಈ ಕುಡಿಯೋ ನೀರಿನ ವಿಚಾರ ಇದು ಸಾಲ್ವ್ ಆಗೋದಿಲ್ಲ ಅಂತ ಹೇಳುದು ತಮ್ಗೆ ಯಾಕೆ ಅನ್ನಿಸ್ತು ಅಂತ? ಆ ಪಾಯಿಂಟ್ ಏನಕ್ಕೆ ಅನ್ನಿಸ್ತು ತಮ್ಗೆ ಅಂತ? ನೋಡಿ, ಡೀಪ್ ಆಗಿ ಹೋಗ್ತಾ ಇದ್ದಾಗ ನಿಮ್ಗೆ ಈಗ ಅನ್ಸಕ್ ಶುರು ಆಗುತ್ತೆ. ಈಗ ನೀರು ಕೊಡಬೇಕು ಅಂದ್ರೂ ಅದಕ್ಕೊಂದು ಸೋರ್ಸ್ ಬೇಕು. ಯಾವಾಗ ನಿಮಗೆ ನೀರಿನ ಸೋರ್ಸ್ ಇರುತ್ತೆ, ಯಾರಿಗೆ ಬೇಕಾದ್ರೂ ನೀರು ಕೊಡಬಹುದು. ಜನಕ್ಕೆ 20 ಕಿಲೋಮೀಟರ್ ಅಲ್ಲಿಗೆ ತಗೊಂಡೋಗಿ ತಲುಪಿಸಬಹುದು. ಬಟ್ ಎಲ್ಲಾ ಕಡೆ ನೀರ್ ಸೋರ್ಸ್ ನಾವು ಅಭಿವೃದ್ಧಿ ಪಡಿಸ್ಕೊಂಡಾಗ ಪ್ರತಿ ಊರುಗಳಲ್ಲೂ ಕೆರೆ ಇದೆ. ಆಮೇಲೆ ನೀವು ಅರ್ಥ ಮಾಡ್ಕೋಬೇಕು, ಜನಗಳ ಹಿಂದಿನವರೆಲ್ಲ ಎಲ್ಲಿ ಜನಗಳು ವಾಸವಾಗ್ತಿದ್ರು ಅಂದ್ರೆ ನೀರಿನ ಇದೆಲ್ಲಿತ್ತು ಅಲ್ಲಿ ಎಲ್ಲಾ ಸಿವಿಲೈಸೇಷನ್ಗಳು ಹುಟ್ಟಿರೋದು ನೀರಿಂದಾನೆ. ಆ ನದಿ ಅಥವಾ ಹೊಳೆ, ದೊಡ್ಡ ಕೆರೆಗಳು ಎಲ್ಲ ಅದನ್ನ ಡಿಪೆಂಡ್ ಆಗಿನೇ ಜನ ಬದುಕ್ತಾ ಇರೋದು. ಅದನ್ನ ನಾವು ಕಳ್ಕೊತಾ ಹೋದ್ರೆ ಈಗ ಜನಕ್ಕೆ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಅರಿವಿರಲ್ಲ. ಸರ್ಕಾರ ಅಂದಾಗ ಅಥವಾ ಯಾರು ಈ ಚಿಂತಕರು ಅಂತ ಏನಿರ್ತಾರೆ ಅವರೆಲ್ಲ ಅದನ್ನ ಅವೇರ್ನೆಸ್ ತಂದು ಜನಗಳಿಗೆ ಅದ್ರ ಇಂಪಾರ್ಟೆನ್ಸ್ ತಿಳಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಹಾಳಾಗೋಗಿದೆ ಸರಿ ಬಿಟ್ಬಿಡಿ ಲಕ್ಷಣ ಕಳ್ಕೊಂಡಿದೆ ಅಂದ್ರೆ ಕಳ್ಕೊಂಡಿದೆ. 1500 ಕೆರೆ ಅಂದ್ರೆ ಏನ್ ತಮಾಷೆನಾ? ಓಕೆ, ಯಾವ್ದೋ 1 ಕೆರೆ 2 ಕೆರೆ ಹಿಂಗ್ ಆಗ್ತಿದೆ ಅನ್ಬೋದು. ಎಲ್ಲಾನು ಅಭಿವೃದ್ಧಿ ಪಡಿಸ್ರಿ ಎಷ್ಟು ನೀರಿನ ಸೋರ್ಸ್ ಆಗುತ್ತೆ ನೀವೇ ಯೋಚನೆ ಮಾಡಿ. ಅದು ಇಂಪಾಸಿಬಲ್ ಟಾಸ್ಕ್ ಅನ್ನೋದು ಫಸ್ಟ್ ನೋಡ್ಬೇಕಾಗುತ್ತೆ. ಇವಾಗ ಏನ್ ಹೇಳ್ತಾ ಇರೋದು ಆ ಲಕ್ಷಣಗಳೇ ಇಲ್ಲ ಅಂತ. ಅದೇನಕ್ಕೆ? ಕೆರೆ ಆಗಿತ್ತು ತಾನೆ ಒಂದ್ ಕಾಲದಲ್ಲಿ, ಈಗ ಯಾಕೆ ಲಕ್ಷಣಗಳು ಕಳ್ಕೊಂಡಿದೆ? ಅದನ್ನ ಹುಡುಕಿ ಅದನ್ನ ಸರಿಪಡಿಸ್ಬೇಕು. ಆಮೇಲೆ ನಾನೇನ್ ಹೇಳ್ತೀನಿ ಗೊತ್ತಾ, ಮುಲಾಜೆ ಇಟ್ಕೋಬಾರ್ದು. ಅದನ್ನ ಒತ್ತುವರಿ ಮಾಡಿರೋರು ಯಾರಾದ್ರೂ ಆಗ್ಬೋದು, ಅದು ಸ್ಥಿತಿವಂತರಾಗ್ಬೋದು ಅಥವಾ ನಿರ್ಗತಿಕರಾಗ್ಬೋದು, ಅದನ್ನ ಸರಿಪಡಿಸ್ಲೇಬೇಕು. ಯಾಕಂದ್ರೆ ತಪ್ಪು ನಡೆದಿದೆ, ಹಾಳಾಗೋಗ್ಲಿ ಮತ್ತೆ ಇನ್ನೂ ದೊಡ್ಡ ತಪ್ಪು ಮಾಡೋಣ ಅಂತ ಹೋಗಕ್ಕಾಗಲ್ಲ. ತಪ್ಪನ್ನು ಸರಿಪಡಿಸ್ಕೋಬೇಕು. ಇದೇನ್ ಮೆಸೇಜ್ ಪಾಸ್ ಮಾಡುತ್ತೆ ಜನಗಳಿಗೆ? ಪರವಾಗಿಲ್ಲ ಬಿಡಿ, ಕೆರೆ ಬತ್ತೋದ್ರೆ ಇಲ್ಲಿ ನಾವು ಒಂದು ಲೇಔಟ್ ಮಾಡ್ಕೋಬಹುದು ಅಂತಾರೆ. ಇವತ್ತು ಸಿಸ್ಟಮ್ಯಾಟಿಕ್ ಆಗಿ ಕೆರೆಗಳನ್ನ ಬತ್ತೋಗಿಸುವಂತ ಕೆಲಸ ನಡೀತಾ ಇದೆ. ಎಷ್ಟೋ ಜನಕ್ಕೆ ಈಗ ಕುತ್ತಿಗೆ ಇಸುಕ್ತಾ ಇದ್ರೆ ನಿಮಗೆ ಪ್ರಾಣ ಹೋಗುತ್ತೆ. ಸರಿ ಸತ್ತೋದ್ನೆಲ್ಲ ಬಿಡು ತಗೊಂಡೋಗಿ ಅಂದ್ರೆ ಹೆಂಗಾಗುತ್ತೆ ಅದು? ನಾವು ಅದಕ್ಕೆ ಹೊರಟಿದ್ದು ಯಶೋಮಾರ್ಗದ ಮುಖಾಂತರ. ಓಕೆ, ಎಸ್ ಯಶೋರ್, ನಿಮ್ ಜೊತೆಗೆ ನಾನು ಚರ್ಚೆ ಮಾಡ್ತೇನೆ. ಹಾಗೆ ಕಾಗೋಡು ತಿಮ್ಮಪ್ಪ ಅವರೇ, ಒಂದ್ ಕಡೆಯಿಂದ ಪರಿಸರವಾದಿಗಳಿಂದಾಗ್ಲಿ ಅಥವಾ ಜಲ ಸಂರಕ್ಷಣಾ ತಜ್ಞರಿಂದಾಗ್ಲಿ ಸರ್ಕಾರದ ಈ ಪ್ರಪೋಸಲ್ಗೆ ಭಾರಿ ವಿರೋಧ ಇದೆ. ಈ ವಿರೋಧವನ್ನ ಸರ್ಕಾರ ಹೇಗೆ ತಗೊಳ್ಳುತ್ತೆ ಅಂತ? ಓಕೆ, ಎಸ್. ಹಾಗೆ ಕಾಗೋಡು ತಿಮ್ಮಪ್ಪ ಅವರನ್ನ ಮತ್ತೆ ಸಂಪರ್ಕ ಮಾಡತಕ್ಕಂಥ ಪ್ರಯತ್ನ ಮಾಡೋಣ. ಈಗ ಮುಖ್ಯವಾಗಿ ಪುಟ್ಟಣ್ಣಯವರೇ, ಈಗ ಇಡೀ ಈ ವಿಚಾರ ಅಂದ್ರೆ ಡೆವಲಪ್ಮೆಂಟ್ ವಿಷಯಕ್ಕೆ ಚರ್ಚೆ ನಡೀತಾ ಇದೆ. ಈಗ ಡೆವಲಪ್ಮೆಂಟ್ ಅಂದ್ರೆ ಏನು? ಕೆರೆ ಇರೋ ಜಾಗದಲ್ಲಿ ಅದನ್ನ ಫೌಂಡೇಶನ್ ಮಾಡಿ ಒಳ್ಳೆ ಕಾಂಕ್ರೀಟ್ ಕಾಡಿದ್ರೆ ಅದು ಡೆವಲಪ್ಮೆಂಟಾ? ಇಕಾಲಜಿಕಲ್ ಸಿಸ್ಟಮ್ ಇದ್ರೆ ಅದು ಡೆವಲಪ್ಮೆಂಟ್ ಅಲ್ವಾ? ಎಲ್ಲ ನೀವು ಕೆರೆ ಯಾವ ಆಧಾರದ ಮೇಲೆ ಮಾಡಿದ್ದಾರೆ? ಈಗ ಒಂದು ಉದಾಹರಣೆ ಹೇಳ್ತೀನಿ. 15,000 ಹೆಣ್ಮಕ್ಳು, 15,000 ಹೆಣ್ಮಕ್ಳು ತಮ್ಮ ದೇಹವನ್ನು ಒತ್ತೆ ಇಟ್ಟು 15,000 ಕೆರೆ ಕಟ್ಟಿದ್ರು. ಯಾವ ಕಾರಣ ಕಟ್ಟಿದ್ರು? ಅವ್ರನ್ನ ಸುಳೆ ಕೆರೆ ಅಂತ ಕರೀತಿದ್ರು. ಅವ್ರು ಕೇಳಿದ್ರು, ಒಬ್ಬ ಪಾಳ್ಯಗಾರನಂತಕ್ಕೆ ತನ್ನ ದೇಹವನ್ನು ಒಪ್ಪಿಸಿ ಆಕೆ ಕೇಳಿದ್ರು, ನಿನಗೇನು ಬೇಕು ಅಂತ ಕೇಳಿದಾಗ
ಒಂದು ಕೆರೆಯನ್ನು ನನ್ನ ಹೆಸರಲ್ಲಿ ಕಟ್ಟಿಸು, ಸಾವಿರಾರು ಜನ ಅನುಕೂಲ ಆಗುತ್ತೆ ಅಂತ ಕೇಳಿದ್ರು. ಸರಿ ಅಂತ ಒಬ್ಬ ಹೆಣ್ಮಗಳು ಒಂದು ಕೆರೆ ಕಟ್ಸಿರೋದನ್ನ ಕೆಟ್ಟೋಗಿದೆ, ಮುಚ್ಚಾಕ್ಬಿಡ್ತೀನಿ. ಎಷ್ಟಿದೆ ಪಂಪ್ಸೆಟ್ಟು? 32 ಲಕ್ಷ ಪಂಪ್ಸೆಟ್ ಇದೆ. ಸುಮಾರು 1,500 TMCಗಿಂತ ಅಧಿಕ ನೀರು ಬೇಕು. ಕುಡಿಯೋಕ್ಕೆ 300 TMC ನೀರು ಬೇಕು ಜಾನುವಾರುಗಳಿಗೆ ಮತ್ತು ರೈತರಿಗೆ. ಬಟ್ ಇದು ಹೆಂಗೆ ಯಾವ ರೀತಿ ಸರ್ ಮಾಡ್ತಾರೆ ಅಂತ ಗೊತ್ತಾಗೋದ್ರಿ. ಯಾವ ಕಾರಣಕ್ಕೆ ಈ ಥರದ ಅಲ್ಲ. ಆಮೇಲೆ ಇದೊಂದೇ ಇಷ್ಟೇ ಕೆರೆ ಅಲ್ಲ, ನಿಮಗೆ ಇದು ದೊಡ್ಡ ಕೆರೆಗಳದ್ದು ಇತಿಹಾಸ. ನಿಮ್ಮದು ಜಿಲ್ಲಾ ಪಂಚಾಯಿತಿ ಕೆರೆಗಳು ಎಷ್ಟವೆ ಗೊತ್ತಾ? ಸಿಕ್ಕಾಬಟ್ಟೆ ಕೆರೆಗಳು. ಇಲ್ಲ ಅಲ್ಲ, ಈ ಜಿಲ್ಲಾ ಪಂಚಾಯತ್ ಕೆರೆಗಳ ಬಗ್ಗೆ ಸಹ ಚರ್ಚೆ ಮಾಡೋಣ. ಈಗ ನಮ್ಮ ಜೊತೆಗೆ ಹುಬ್ಬಳ್ಳಿಯಿಂದ ನೀರಾವರಿ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಕೆ ಶರ್ಮಾ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕೆ ಶರ್ಮಾ ಅವರೇ, ಸರ್ಕಾರದ ಈ ನಿರ್ಧಾರಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ? ಒಂದು ಬಹಳ ಮುಖ್ಯವಾದಂಥ ವಿಷಯ ಅಂತಂದರೆ, ಈ ಸಮಸ್ಯೆಯನ್ನು ಜಾಗತಿಕ ದೃಷ್ಟಿಯಿಂದ ಒಂದು ನೋಡಬೇಕು, ಇನ್ನೊಂದು ಕರ್ನಾಟಕ ದೃಷ್ಟಿಯಿಂದ ನೋಡಬೇಕು. ಜಾಗತಿಕ ದೃಷ್ಟಿಯಿಂದ ನೋಡಬೇಕು ಅಂತಂದರೆ 2025 ವೇಳೆಗೆ 2/3 ಜನಸಂಖ್ಯೆ ಕುಡಿಯೋ ನೀರಿನ ಕೊರತೆಯನ್ನು ಅನುಭವಿಸುವಂಥ ಸಾಧ್ಯತೆಗಳಿದೆ ಅಂತ ಒಂದು ಅಂದಾಜಿದೆ. ಕರ್ನಾಟಕ ದೃಷ್ಟಿಯನ್ನು ತಗೊಂಡ್ರೆ ಕರ್ನಾಟಕದಲ್ಲಿ ನಗರದಲ್ಲಿ 208 ಹ್ಯಾಬಿಟೇಷನ್ಸ್ ಇದ್ದರೆ ಹಳ್ಳಿಗಳಲ್ಲಿ 56,000 ಹ್ಯಾಬಿಟೇಷನ್ಸ್ ಇದೆ. ಅದರಲ್ಲಿ ನೀರಿನ ಕೊರತೆ ಇರೋದು ನಗರ ಪ್ರದೇಶದಲ್ಲಿ 190 ಹ್ಯಾಬಿಟೇಷನ್ಸ್ನಲ್ಲಿ ನೀರಿನ ಕೊರತೆ ಇದೆ, ಮತ್ತು ಹಳ್ಳಿಗಳಲ್ಲಿ 22,000 ಹ್ಯಾಬಿಟೇಷನ್ಸ್ನಲ್ಲಿ ನೀರಿನ ಕೊರತೆ ಇದೆ. ಅಂದರೆ 40-45% ಹಳ್ಳಿಗಳಲ್ಲಿ ಕೊರತೆ ಇದ್ದರೆ ನಗರಗಳಲ್ಲಿ 90-95% ನೀರಿನ ಕೊರತೆ ಇದೆ. ಈ ದೃಷ್ಟಿಯಿಂದ ಪ್ರತಿಯೊಂದು ಕೆರೆಯನ್ನು ಪುನರುಜ್ಜೀವನಗೊಳಿಸಿ ಅದನ್ನು ಸಮೃದ್ಧಿಗೊಳಿಸುವಂತಹ ಕಾರ್ಯಕ್ಕೆ ಕೈ ಹಾಕಬೇಕು ಹೊರತು ಕೆರೆಗಳನ್ನು ಮುಚ್ಚೋ ಕಾರ್ಯ ಯಾವ ಕಾರಣಕ್ಕೂ ಮಾಡಲೇಬಾರದು ಅಂತನ್ನೋದು ನನ್ನ ಖಚಿತವಾದಂತಹ ಅಭಿಪ್ರಾಯ. ಒಂದು ವೇಳೆ ಸರ್ಕಾರ ಇದಕ್ಕೆ ಕೈ ಹಾಕ್ತಾ ಇದೆ ಅಂತಂದ್ರೆ ಯಾವುದೇ ಕಾರಣಕ್ಕೆ ಅದು 3 ಲಾಬಿಗಳಿಗೆ ಮಣಿದು ಕೈ ಹಾಕ್ತಿರ್ಬೇಕು. ಒಂದು ಕಾರ್ಪೊರೇಟ್ ಲಾಬಿ, 2ನೇದು ಇಂಡಸ್ಟ್ರಿಯಲಿಸ್ಟ್ ಲಾಬಿ, 3ನೇದು ರಿಯಾಲ್ಟರ್ಸ್ ಲಾಬಿ. ಸೊ ಈ ಲಾಬಿಗಳಿಗೆ ಮಣಿಬಾರದು. ಬಡವರ ಹೆಸರಿನಲ್ಲಿ ಯಾರಾದರೂ ಅಂತ ಜಾಗಗಳಲ್ಲಿ ಮನೆಗಳು ಕಟ್ಕೊಂಡಿದ್ರೆ ಅವುಗಳನ್ನ ಪುನರ್ನಿವೇಶನ ಮಾಡ್ಲಿಕ್ಕಂತೂ ಬಂದೇ ಬರುತ್ತೆ. ಆದ್ರಿಂದ ಒಂದೂ ಕೆರೆ ಮುಚ್ಚದೆ ಪ್ರತಿಯೊಂದು ಕೆರೆಯನ್ನು ಕೂಡ ಪುನರುಜ್ಜೀವನಗೊಳಿಸುವಂತಹ ಕಾರ್ಯ ಪ್ರಾಶಸ್ತ್ಯದ ಮೇಲೆ ಆಧಾರದ ಮೇಲೆ ಮಾಡುವಂತಹ ಕೆಲಸ ಮಾಡಬೇಕಾಗ್ತದೆ. ಒಂದು ಕಡೆ ನಾವು ಮಳೆ ಕೊಯ್ಲು ಮಾಡಬೇಕು ಅಂತೀವಿ, ಇನ್ನೊಂದು ಕಡೆ ಮಳೆ ಗುಂಡಿಗಳು ತೆಗಿಬೇಕು ಅಂತೀವಿ. ವೈರುಧ್ಯ ಅಂತಂದ್ರೆ ಕೆರೆಗಳನ್ನ ಮುಚ್ಚುವಂತಹ ಕಾರ್ಯನು ಅದರ ಜೊತೆಗೆ ನಡೆಯುವಂತಹ ಕಾರ್ಯಕ್ರಮ ಹಾಕೊಂಡ್ರೆ ಅದರಿಂದ ಆಘಾತಕಾರಿ ಆಗುತ್ತೆ. ಇದನ್ನು ಕೈ ಬಿಡಲೇಬೇಕು ಅಂತ ಮಾತನ್ನು ಬಹಳ ಖಚಿತವಾಗಿ ನಾ ಹೇಳ ಬಯಸ್ತೇನೆ. ಓಕೆ, ಎಸ್ ಕೆ ಶರ್ಮಾ ಅವರು, ನಿಮ್ ಜೊತೆ ಚರ್ಚೆನ ಮಾಡ್ತೀನಿ. ಹಾಗೆ ಈ ಕಡತಗಳೆಲ್ಲ ಹೇಗೆ ಎಷ್ಟು ಫಾಸ್ಟ್ ಆಗಿ ಬಂತು, ಅಪ್ರೂವಲ್ ಆಗಿ, ಇದ್ರ ಬಗ್ಗೆನೂ ಸಹ ಚರ್ಚೆ ಮಾಡಕ್ಕಿದೆ ಮತ್ತೆ ಇನ್ನೂ ಹಲವಾರು ಮಾಹಿತಿಗಳನ್ನ ಕೊಡಕ್ಕಿದೆ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಕೆರೆಗಳ ಕೊಲೆಗಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಚರ್ಚೆನ ಮುಂದುವರಿಸೋಣ. ಈಗ ಮುಖ್ಯವಾಗಿ ಯಶ್ ಅವರೇ, ಈಗ ಡೆವಲಪ್ಮೆಂಟ್ ಅಂತ ಹೇಳ್ತಕ್ಕಂಥ ಹೆಸರಿನಲ್ಲಿ ಸರ್ಕಾರ ಇದನ್ನೆಲ್ಲ ಮಾಡಕ್ ಹೊರಟಿದೆ. ಈಗ ನಿಮ್ ಪ್ರಕಾರ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ? ಬರೇ ಒಂದು ಕಾಂಕ್ರೀಟ್ ಕಾಡಿದ್ರೆ, ಬಿಲ್ಡಿಂಗ್ಸ್ ಗಳೆಲ್ಲ ಇದ್ರೆ, ಹೊಗೆನ ಹೊರಗಡೆ ಹಾಕ್ತಕ್ಕಂಥ ಚಿಮಣಿಗಳಿದ್ರೆ, ಕೈಗಾರಿಕೆಗಳೆಲ್ಲ ಬಂದ್ರೆ ಅದು ಮಾತ್ರ ಡೆವಲಪ್ಮೆಂಟಾ? ಕೆರೆಗಳಿದ್ರೆ, ನೀರಿದ್ರೆ, ಕಾಡಿದ್ರೆ ಅದೇ ಹಿಂದುಳಿದ ಪ್ರದೇಶನಾ? ಇಲ್ಲ, ಅದನ್ನೇ ಅದು ಅರ್ಥ ಎಲ್ರಿಗೂ ಕ್ಲಿಯರ್ ಆಗಿ ಹೋಗ್ಬೇಕು. ಡೆವಲಪ್ಮೆಂಟ್ ಅಂದ್ರೆ ಮನುಷ್ಯ ಚೆನ್ನಾಗಿ ಬದುಕಬೇಕು. ನೀವು ಏನು ಇಂಡಸ್ಟ್ರಿ ಮಾಡಿ, ಏನು ಎಕಾನಮಿ ಬೆಳೆಸಿ, ಎಲ್ಲ ಒಳ್ಳೆ ಗಾಳಿ, ನೀರು ಅಥವಾ ಪರಿಸರ ಚೆನ್ನಾಗಿಲ್ಲ ಅಂದ್ರೆ ಲಾಸ್ಟಿಗೆ ನಾವು ಮಣ್ಣು ತಿನ್ನಕ್ಕಾಗಲ್ಲ. ಎಲ್ಲರೂ ಬದುಕಬೇಕು ಅಂದ್ರೆ ಈ ಬೇಸಿಕ್ ಎಲಿಮೆಂಟ್ಗಳು ಏನಿದೆ ಅವೆಲ್ಲ ಚೆನ್ನಾಗಿರ್ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ನಗು ಬರ್ತಿರೋ ವಿಷಯ ಏನು ಗೊತ್ತಾ, ಇಲ್ಲಿ ಈಗ ಅರಣ್ಯ ನಾಶ ಆಗುತ್ತೆ. ಈಗ ಅರಣ್ಯ ನಾಶ ಎಷ್ಟೋ ಕಡೆ ಆಗಿದೆ. ಸರಿ, ಏನ್ ಮಾಡೋಣ, ಅದನ್ನು ಕೊಟ್ಬೋಣ. ಎಲ್ಲ ಅರಣ್ಯ ನಾಶ ಆಗಿದ್ರೆ ಅದ್ರಲ್ಲಿ ಅರಣ್ಯ ಮತ್ತೆ ನಾವು ರೆಡಿ ಮಾಡ್ಕೋಬೇಕು. ಆ ಥರದ ಕೆಲಸಗಳ ಬಗ್ಗೆ ಇದು ಮಾಡಬೇಕು. ನೋಡಿ, ತುಂಬಾ ದೊಡ್ಡ ಪ್ರಾಜೆಕ್ಟ್. ನಾನು ಯಾವಾಗಲೂ ಯಾವುದೇ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ನಾನು ಸರ್ಕಾರ ಇದನ್ನ ಮಾಡ್ಲಿ ಅಂತ ನಾನು ಯಾವತ್ತೂ ಮಾತಾಡಿಲ್ಲ. ಯಾಕಂದ್ರೆ ಈ ಕೆರೆಗಳ ಪುನಶ್ಚೇತನದ ಕೆಲಸ ಇದೆಯಲ್ಲ, ಸರ್ಕಾರ ಇಡೀ ಕರ್ನಾಟಕದ ಎಲ್ಲ ಮಾಡ್ತೀನಿ ಅಂತ ಹೊರಟರು ಸರ್ಕಾರದ ಕೈಲೂ ಆಗಲ್ಲ. ಸೊ ಜನಗಳು ಕೈ ಜೋಡಿಸ್ಬೇಕು, ಜನಗಳು ತಾವಾಗೆ ಮಾಡೋ ತರ ಆಗ್ಬೇಕು. ಬಟ್ ಅವ್ರಿಗೆ ನಾವೇನ್ ಎಕ್ಸಾಂಪಲ್ ಸೆಟ್ ಮಾಡ್ತಿದೀವಿ ಅನ್ನೋದು ಮುಖ್ಯ.
ಈಗ ಸರ್ಕಾರ ಆ ತರದ್ದು ಪ್ರೋಗ್ರಾಮ್ ಮಾಡಿ ಅದ್ರ ಕಡೆ ಗಮನ ಕೊಟ್ಟು ಜನಗಳೇ ಮಾಡೋ ರೀತಿ ಮಾಡಿಸ್ಬೇಕು ಹೊರತು ಇರೋ ಕೆರೆಗಳು ಹಾಳಾಗೋಗಿದೆ, ಲಕ್ಷಣ ಕಳ್ಕೊಂಡಿದೆ ಅಂತ ಮುಚ್ತಾ ಹೋದ್ರೆ ನೆಕ್ಸ್ಟ್ ಇನ್ನೊಂದಷ್ಟು ಕೆರೆಗಳು ಹಾಳಾಗ್ಲಿ ಬಿಡು ಅಂತ ಅದಕ್ಕೆ ಬೇರೆ ಬೇರೆ ದಾರಿಗಳಿದೆ. ಕೆರೆ ಲಕ್ಷಣ ಕಳ್ಕೊಳ್ಳಂಗ್ ಮಾಡ್ಬೇಕು ಅನ್ನೋದು ದೊಡ್ಡ ವಿಷಯನೇ ಇಲ್ಲ. 1000 ದಾರಿಗಳಿದೆ, ಹಾಳು ಮಾಡ್ತಾರೆ. ಆತರ ಮಾಡ್ತಾ ಹೋದ್ರೆ ನೀರ್ ಎಲ್ಲಿಂದ ಸಿಗುತ್ತೆ? ಆ ಒಂದು ತುಂಬಾ ಬ್ಯಾಡ್ ಎಕ್ಸಾಂಪಲ್ ನಾವು ಸೊಸೈಟಿಗೆ ಸೆಟ್ ಮಾಡ್ದಂಗಾಗುತ್ತೆ. ಸರ್ಕಾರದ ಕಡೆಯಿಂದ ಇದನ್ನ ರೆಡಿ ಮಾಡೋದ್ರ ಕಡೆ ಒಂದು ಡ್ರೈವ್ ನಡಿಬೇಕು, ಒಂದು ದೊಡ್ಡ ಮೂವ್ಮೆಂಟ್ ಆಗ್ಬೇಕು. ಅದನ್ನ ಬಿಟ್ಟು ಅದನ್ನ ಉಲ್ಟಾ ಹೋಗಿ ಡೆವಲಪ್ಮೆಂಟ್ ಅಂತ ನೀವು ಹೇಳಕ್ಕಾಗಲ್ಲ, ತಪ್ಪು ಅದು. ಯಶೋರ್ ನಿಮ್ ಜೊತೆಗೆ ಮಾತಾಡ್ತೀನಿ. ಈಗ ಕಾಗೋಡು ತಿಮ್ಮಪ್ಪ ಅವರೇ, ಈಗ ಸಾರ್ವತ್ರಿಕವಾಗಿ ಜಲ ಸಂರಕ್ಷಣಾ ತಜ್ಞರಿಂದ ಇರ್ಬೋದು, ರೈತ ಮುಖಂಡರಿಂದ ಇರ್ಬೋದು, ಸಾಮಾಜಿಕ ಹೋರಾಟಗಾರರಿಂದ ಇರ್ಬೋದು, ಸರ್ಕಾರದ ಈ ಪ್ರಪೋಸಲ್ಗೆ ವಿರೋಧವಿದೆ. ಸ್ವಾಗತ. ಅಂದ್ರೆ ಇದನ್ನ ಈ ವಿರೋಧವನ್ನ ಹೇಗೆ ತಗೋತೀರಿ ತಾವು ಅಂತ? ನಾವು ಕೂಡ ಕೆರೆಗಳನ್ನ ಸ್ವಾಮಿ ಕೆರೆಗಳನ್ನ ಪುನರ್ಜೀವನಗೊಳಿಸಬೇಕು, ಅವುಗಳನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ನಮಗೂ ಇಚ್ಛೆ. ಪುಟ್ಟಣ್ಣಯ್ಯನವರು ಒಂದು ಮಾತು ಹೇಳಿದ್ರು, ವಾಟರ್ ಪಾಲಿಸಿ ಆಗಬೇಕು ಅಂತ. ಅದು ನಿಜ. ಇವತ್ತು ನೀರಾವರಿ ಅಭಿವೃದ್ಧಿ ಅಂದ್ರೆ ಬರೀ ದೊಡ್ಡ ನೀರಾವರಿ ಇಟ್ಕೊಂಡು ಬಜೆಟ್ನಾಗ ಈ ದುಡ್ಡನ್ನೆಲ್ಲ 12-13 ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಈ ಸಣ್ಣ ನೀರಾವರಿಗೆ 1,000 ಕೂಡ ಖರ್ಚು ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ದುಡ್ಡು ಕೊಡೋದಿಲ್ಲ. ಹಾಗಾಗಿ ಆಲೋಚನೆ ವಿಚಾರಗಳು ಬದಲಾವಣೆ ಆಗಬೇಕಾದಂತ ಅಗತ್ಯ ಇದೆ. ಇವತ್ತು ನಮ್ಮ ಬದುಕಿನಲ್ಲಿ ಕೆರೆಗಳ ಪುನರ್ಜೀವನ ಮತ್ತು ಅದರ ಅಭಿವೃದ್ಧಿ ಆಗಬೇಕು. ಅದರ ಯಾವ ಭಿನ್ನಾಭಿಪ್ರಾಯ ಇಲ್ಲ. ಸರ್ಕಾರದ ನಿಲುವನ್ನು ತಪ್ಪಾಗಿ ಗ್ರಹಿಸಿಕೊಂಡು ಇತ್ತಲ್ಲ ಚರ್ಚೆ ಮಾಡ್ತೀರ ಅಷ್ಟೇ. ಅಲ್ಲ ಸರಿ, ಈಗ ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ ಅಂತ ಆದ್ರೂ ಹೇಳಿ ತಾವು ದಯವಿಟ್ಟು. ಎಲ್ಲ ಮಾಡ್ತೀವಿ ಬಿಡ್ರಿ, ಎಲ್ಲ ಮಾಡ್ತೀವಿ. ಅಲ್ಲ ಸರ್ಕಾರ ಈಗ ಮೂಲ ಸ್ವರೂಪ ಕಳೆದುಕೊಂಡಿರ್ತಕ್ಕಂಥ ಕೆರೆಯನ್ನ ಏನ್ ಮಾಡ್ತಾ ಇದೆ ಅಂತ ತಾವು ದಯವಿಟ್ಟು ಹೇಳಿ. ಏನು ಮಾಡೋದು, ಅದು ಹಂಗೆ ಇರುತ್ತೆ, ನಾವು ಇಲ್ಲೇ ಇರ್ತೀವಿ, ಏನೂ ಇಲ್ಲ. ಅಲ್ಲ ಅದ್ರ ಬದಲಿಗೆ ಎಲ್ಲಾ ಕಡೆಯಿಂದ ಒಂದು ತಮ್ಗೆ ಒತ್ತಡ ಇದೆಯಲ್ಲ, ಮನವಿ ಇದೆಯಲ್ಲ, ತಾವು ಇದೇ ಬತ್ತಿ ಹೋಗಿರ್ತಕ್ಕಂಥ ಕೆರೆಯನ್ನ ಪುನರುಜ್ಜೀವನ ಮಾಡ್ಲಿಕ್ಕೆ ಏನಾದ್ರೂ ತಾವು ಪ್ಲಾನ್ಸ್ ಗಳನ್ನ ಮಾಡಿ ಸರ್ಕಾರದಿಂದ ಅಂತ? ಖಂಡಿತ ಖಂಡಿತ. ಅದಕ್ಕೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಸಚಿವರು ನಾವು ಕನಿಷ್ಠ ಒಂದು 5,000 ಕೋಟಿನಾದ್ರೂ ನಮ್ಮ ಸಣ್ಣ ನೀರಾವರಿ ಇಲಾಖೆ ಅಭಿವೃದ್ಧಿ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಆ ಮೂಲಕ ನಮ್ಮ ಈ ಕೆರೆ ಕಟ್ಟೆಗಳನ್ನ ಜೀರ್ಣೋದ್ಧಾರ ಮಾಡೋಕ್ಕೆ, ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಈಗ ಕಾಗೋಡು ತಿಮ್ಮಪ್ಪನವರೇ, ಈಗ ಚಿತ್ರನಟ ಯಶ್ ಅವರು ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಇದು ಹೀಗೆ ಮುಂದುವರೆದ್ರೆ KRS ಡ್ಯಾಮ್ ನ ಎಲ್ಲಾ ನೀರನ್ನ ಬೆಂಗಳೂರಿನವರಿಗೆ ಕೊಡಬೇಕಾಗತ್ತೆ, ಆ ತರ ದಿನಗಳು ಬರಬಹುದು ಅಂತ ಹೇಳುವಂತದ್ದು. ಅಲ್ಲಲ್ಲ, ನನ್ನ ಪ್ರಶ್ನೆ ಇರುವಂತದ್ದು ನಿಮ್ಗೆ, ಬೆಂಗಳೂರು ಸಿಟಿಯಲ್ಲಿ ಮಳೆ ಬರುತ್ತೆ ಪ್ರತಿ ವರ್ಷ, ಸುಮಾರು 30 TMC ನೀರು ಮಳೆಯಿಂದನೇ ಬರುತ್ತೆ. ಇದನ್ನ ಬೆಂಗಳೂರಿನಲ್ಲಿ ಸಂರಕ್ಷಣೆ ಮಾಡ್ಲಿಕ್ಕೆ ಪ್ಲಾನ್ ಏನಾದ್ರೂ ಇದೆಯಾ ಸರ್ಕಾರದ ಬಳಿ? ಈಗಲೂ ಇಲ್ಲ ಏನು ಪ್ಲಾನ್. ನಾವು ನಂಬ್ಕೊಂಡಿರುವಂತದ್ದು KRS ನೀರನ್ನೇ. ಈಗ ಅದಕ್ಕೆ ಈಗ ಸದ್ಯಕ್ಕೆ ಯಾರು ಸರ್ಕಾರದ ಈ ಕೆರೆಗಳನ್ನ ಒತ್ತುವರಿ ಮಾಡಿದರೆ ತಕ್ಷಣ ಖುಲ್ಲಾಪಡಿಸಬೇಕು ಅಂತ ಸರ್ಕಾರದಿಂದ ಆದೇಶ ಹೋಗಿದೆ. ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈವನ್ ಬೆಂಗಳೂರಿನಲ್ಲೂ ಕೂಡ ನಿಜವಾಗೂ ಒಳ್ಳೊಳ್ಳೆ ಕೆರೆಗಳು ಇದ್ದಾವೆ. ಆ ಕೆರೆಗಳನ್ನ ಉಳಿಸ್ಕೋಬೇಕು, ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಸರ್ಕಾರದ ಇಚ್ಛೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಸರ್ಕಾರ ಪ್ರಾರಂಭ ಮಾಡಿದೆ. ಎಸ್, ತಮ್ಮ ಜೊತೆಗೆ ಮಾತಾಡ್ತೇನೆ. ಈಗ ಯಶ್ ಅವರೇ, ಈಗ ಸಚಿವರು ಇದ್ದಾರೆ ನೇರವಾಗಿ ನಮ್ಮ ಜೊತೆಗೆ, ತಾವು ಮಾತಾಡೋದಿದ್ರೆ ಮಾತಾಡಬಹುದು ಅಂತ. ಸರ್ ನಮಸ್ತೆ. ಸರ್ ಯಾರು? ಚಿತ್ರನಟ ಯಶ್ ಅವರು ಇದ್ದಾರೆ ಸರ್. ನಮಸ್ತೆ, ಹೇಳ್ರಿ ಸರ್. ನಮಸ್ತೆ ಹೇಳಿ ಸರ್. ಈಗ ಕೆರೆಗಳ ಲಕ್ಷಣ ಅಂತ ಹೇಳಿದ್ರಲ್ಲ ಸರ್, ಎಲ್ಲ ಲಕ್ಷಣಗಳು ಕಳೆದೋಗಿದೆ ಅಂತ ಹೇಳಿದ್ರಲ್ಲ. ಹೌದು. ಅಂದ್ರೆ ಯಾವ ತರ ಸರ್ ಅದು? ಮತ್ತೆ ಕೆರೆಗಳಲ್ಲಿ ನೀರು ಇದೇ ಆಗಲ್ಲ ಅನ್ನೋ ತರದ್ದು ಕೆರೆಗಳು ಅಂತ ಯೋಚನೆ ಮಾಡ್ತಿರೋದು ಸರ್? ನೋಡಿ ಸ್ವಾಮಿ, ಇದು ನಾಟಕ ಅಲ್ಲ, ಪಿಕ್ಚರ್ ಅಲ್ಲ. ಕೆರೆ ಆದರೆ ಅದಕ್ಕೊಂದು ಒಡ್ಡಿರುತ್ತೆ, ನೀರು ಓಡಾಡಕ್ಕಿರುತ್ತೆ, ನೀರು ಬಂದು ಸೇರೋದಕ್ಕೆ ಅದಕ್ಕೊಂದು ವ್ಯವಸ್ಥೆ ಇರುತ್ತೆ. ಆ ರೀತಿಯಾದಂತ ವ್ಯವಸ್ಥೆಯಿಂದ ಉಳಿದಂಥದ್ದು. ಇದು ಏನಾಗುತ್ತೆ, ಎಲ್ಲ ಒಂದು ಪ್ರದೇಶದಲ್ಲಿ ಒಂದು ಸಣ್ಣ ಹೊಂಡ ಇರುತ್ತೆ. ಒಂದ್ ನಿಮಿಷ ದಯವಿಟ್ಟು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹೇಳಿ ಸರ್, ತಾವು ಹಿರಿಯರಿದ್ದೀರಾ, ನಾಟಕ ಅಲ್ಲ ಇದಲ್ಲ ಅಂತ ದಯವಿಟ್ಟು ಆತರ ಪದ ಬಳಸಬಾರ್ದು. ಹೌದು. ನಾವು ಸಿನಿಮಾ ನಾಟಕ ಮಾಡಿದ್ರೆ ರಾಜಕೀಯದವರು ಜೀವನದಲ್ಲಿ ನಾಟಕ ಮಾಡ್ತಾರೆ, ಅದನ್ನ ಹೇಳ್ತಾ ಇಲ್ಲ. ನಾವು ಹಿರಿಯರು ಅಂತ ಗೌರವ ಕೊಟ್ಟು ಕೇಳ್ತಾ ಇದೀವಿ. ಹೌದು.
ನಮ್ಗೆ ಕೆರೆ ಕೆಲಸ ಆಗ್ಲಿ ಅಥವಾ ಇದು ನಾವು ನಾಟಕದಲ್ಲಿ ಮಾತ್ರ ಮಾಡಿರೋರಲ್ಲ, ಕೆರೆ ಕೆಲಸನ ರಿಯಲ್ ಆಗಿ ಮಾಡ್ತಾ ಇರೋರು ನಾವು. ಅದಕ್ಕೆ ಕೇಳ್ತಾ ಇದೀನಿ, ಅದಕ್ಕೆ ಏನೇನ್ ಇರುತ್ತೆ ಅನ್ನೋದು ನನಗೆ ಐಡಿಯಾ ಇದೆ. ಐಡಿಯಾ ಇಲ್ಲದೆ ಮಾತಾಡೋದಕ್ಕೆ ಬಂದು ಕೂತಿಲ್ಲ. ನಾಟಕ ಅಲ್ಲ ಇದೆಲ್ಲ ಆತರ ಪದಗಳೆಲ್ಲ ಬಳಸಬೇಡಿ ಸರ್, ನಿಮ್ಮ ಒಂದು ಇದಕ್ಕೆ ಘನತೆ ತರಲ್ಲ. ನಾಟಕ ಅನ್ನೋದನ್ನ ಅಷ್ಟು ಲೈಟ್ ಆಗಿ ಹೇಳ್ಬೇಡಿ. ಎಂಟರ್ಟೈನ್ಮೆಂಟ್ ಜೀವನ ತುಂಬಾ ಮುಖ್ಯವಾದ ಭಾಗ. ಆಯ್ತು ಅಲ್ಲ, ಫಸ್ಟ್ ಆಫ್ ಆಲ್ ನಿಮ್ಮ ಅಪ್ರೋಚ್ ಇದೆಯಲ್ಲ ಸರ್, ಯಾರು ಕೂತಿರೋರು ಹೇಳಿ ತಪ್ಪಾಯ್ತಪ್ಪ. ಆಯ್ತು ತಗೊಳ್ಳಿ. ಓಕೆ ಕೇಳಿ ಸರ್, ನಾನು ಸಿನಿಮಾ ನಟನಾಗಿ ಮಾತಾಡ್ತಾ ಇಲ್ಲ, ರಾಜ್ಯದ ಒಬ್ಬ ಪ್ರಜೆಯಾಗಿ ವೋಟ್ ಹಾಕೋ ಒಬ್ಬ ಯುವಕನ ಕೇಳ್ತಾ ಇದ್ದೀನಿ. ಈಗ 15 ಇಷ್ಟು ಸಾವಿರ ಕೆರೆಗಳನ್ನ ನೀವು ಇದು ಮಾಡಬೇಕು ಅಂತಿದ್ರಲ್ಲ, 1500 ಕೆರೆಗಳು, ಅದನ್ನ ಉಳಿಸಕ್ ಸಾಧ್ಯನೇ ಇಲ್ಲ ಅನ್ನೋದು ನಿಮ್ಮ ಒಂದು ಡಿಸಿಷನ್? ಹೌದು, ಅಂದ್ರೆ ಉಳಿಸಕ್ ಸಾಧ್ಯನೇ ಇಲ್ಲ ಅಂತ. ಉಳಿಸ್ಬೇಕು ಅಂತಲೇ ನಮ್ಮ ಡಿಸಿಷನ್. ಏನ್ ಕಾರಣಗಳು ಸರ್? ಅದೇ ಏನ್ ಕಾರಣಗಳು? ಉಳಿಸಬೇಕು ಅನ್ನೋದೇ ನಮ್ಮ ನಿರ್ಧಾರ, ಉಳಿಸ್ಬೇಕು ಅನ್ನೋದು ಆಲೋಚನೆ, ತಿಳ್ಕೊಳ್ರಿ. ಅಂದ್ರೆ ಈ 1500 ಕೆರೆಗಳು ಡಿನೋಟಿಫೈ ಮಾಡಲ್ಲ. 1500 ಕೆರೆಗಳಿದೆ, ಡಿನೋಟಿಫೈ ಮಾಡಕ್ ಇದು ಮಾಡಿರಲ್ಲ ಸರ್, ಕೇಳ್ತಾ ಇರೋದು. ಇವಾಗ ಲಕ್ಷಣ ಕಳೆದುಕೊಂಡಂತ ಪಾಯಿಂಟ್ ಹೇಳಿದ್ರು ನನಗೆ. ಸಣ್ಣ ಮಾತ್ರಕ್ಕೆ 1500 ಕೆರೆ ಮುಚ್ಚಬೇಕು ಅಂತ ಆಗಿದ್ಯಾ? ಯಾರು ತೋರಿಸ್ತಾ ಇದಾರ? ಪ್ರಪೋಸಲ್ ಹೋಗಿರೋದು ನಿಜನಾ ಸರ್? ಪ್ರಪೋಸಲ್ ಆ ತರ ಹೋಗೇ ಇಲ್ಲ ಬಿಡ್ರಿ, ನೀವು ತಿಳ್ಕೊಂಡ ಪ್ರಕಾರ ಹೋಗೇ ಇಲ್ಲ ಅದು. ಸರಿ ಬಿಡಿ ಸರ್, ಇದು ಒಳ್ಳೆ ಪ್ಲಾಟ್ಫಾರ್ಮ್. ನಂಗೆ ಹೆಂಗೋ ಪಾಪ ನಿಮ್ಮಂತ ಇದ್ರ ಜೊತೆ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಓಕೆ, ಅಲ್ಲ ಕಾಗೋಡು ತಿಮ್ಮಪ್ಪ ಅವರೇ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸರ್. ಥ್ಯಾಂಕ್ ಯು. ಒಳ್ಳೆ ಸಂದೇಶ ಕೊಟ್ಟಂಗ ಆಯ್ತು. ಮುಚ್ಚಕ್ಕಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಆಯ್ತಾಯ್ತು ಬಿಡ್ರಿ, ಕೆರೆ ಮುಚ್ಚಕ್ಕಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಅದು ತುಂಬಾ ಒಳ್ಳೆ ಆಲೋಚನೆ, ಒಳ್ಳೇದು. ಪಂಚಾಯತ್ ರಾಜ್ ಸಚಿವರು ಮತ್ತೆ ಏನಕ್ಕೆ ವಿರೋಧ ಮಾಡಿದ್ದಾರೆ? ಇದು ಸರಿ ಇಲ್ಲ. ಪಂಚಾಯತ್ ರಾಜ್ಯ ಸಚಿವರು ಇನ್ನೊಂದೀಗ ಸರ್ಕಾರನೇ ಕೆರೆ ಹೊಂಡ ಯಾಕೆ ಮಾಡ್ತಾರೆ? ತಿಮ್ಮಪ್ಪ ಅವರೇ, ತಾವ್ ಏನು ಇಲ್ಲ ಅಂತ ಇದ್ರಿ, ಹಾಗಾದ್ರೆ ಪಂಚಾಯತ್ ರಾಜ್ ಸಚಿವರು ಯಾಕೆ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಿಮ್ ಕ್ಯಾಬಿನೆಟ್ ನಲ್ಲಿ ಇಲ್ವಾ ಅವರು? ಅದಕ್ಕೆ ಅವ್ರು ಇದಾರೆ, ಕೇಳೋಣ ಯಾಕೆ ಕೇಳಿದಾರೆ. ಅಲ್ಲ, ಅವ್ರು ಹೇಳಿದಾರೆ ನಮ್ಗೆ ಕಂದಾಯ ಇಲಾಖೆಯಿಂದ ಬಂದಿದೆ ಪ್ರಪೋಸಲ್, ನಾವು ರಿಜೆಕ್ಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸಣ್ಣ ನೀರಾವರಿ ಖಾತೆಯವರು ಅನುಮೋದನೆ ಮಾಡಿದ್ದಾರೆ, ಜಲಸಂಪನ್ಮೂಲ ಇಲಾಖೆಯವರು ಅನುಮೋದನೆ ಮಾಡಿದ್ದಾರೆ, ನಾವು ಮಾತ್ರ ರಿಜೆಕ್ಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಇಟ್ಸ್ ಅ ಓಪನ್ ಸ್ಟೇಟ್ಮೆಂಟ್. ಕೇಳ್ರಿ, ಯಾರು ಹೇಳಿದಾರೆ? ಸುಮ್ನೆ ಇಲ್ಲದೆಲ್ಲ ಮಾತಾಡ್ಬೇಡಿ. ಯಾರು ಹೇಳಿದಾರ್ರಿ? ಎಲ್ಲಿ ಪ್ರಚೋದಿಸಿದಾರ್ರಿ ಮುಸ್ತೀವಂತ? ಸುಮ್ಮನೆ ಒಂದು ಕತೆ ಹೇಳ್ತಾರ. ಸರ್ವೆ ಮಾಡ್ಲಿಕ್ಕೆ ಹಾಗಾದ್ರೆ ಡಿನೋಟಿಫೈ ಮಾಡ್ತಕ್ಕಂಥ ಉದ್ದೇಶ ಏನು ಅಂತ ಸಾಕು. ಯಾರು ಹೊರಡಿಸಿದ್ದಾರೆ ಡಿನೋಟಿಫಿಕೇಶನ್ಗೆ? ಎಲ್ಲಿದ್ದಾರೆ ಅದು? ಆ ತರದ ಏನು ಪ್ರಪೋಸಲ್ ಇಲ್ಲ ನಿಮ್ ಪ್ರಕಾರ? ಬಿಡಿ ಸಾಕು. ಇಲ್ಲ ತಗೊಳ್ರಿ. ಓಕೆ, ಎಸ್ ಕಾಗೋಡು ತಿಮ್ಮಪ್ಪ ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ. ಈಗ ಇವ್ರೇನೋ ಡಿನೇ ಮಾಡ್ತಾ ಇದ್ದಾರೆ ಈ ತರದ್ದು. ಆಕ್ಚುಲಿ ಪ್ರಪೋಸಲ್ ಇರೋದು ನಿಜ, ಅದನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರ ಸಚಿವರೇ ಅದನ್ನ ಓಪನ್ ಆಗಿ ಹೇಳಿದ್ದಾರೆ. ನಮ್ಗೆ ಪ್ರಪೋಸಲ್ ಬಂದಿರೋದು ನಿಜ, ನಾವು ಅದನ್ನ ರಿಜೆಕ್ಟ್ ಮಾಡಿದ್ವಿ. ಮತ್ತೆ ಪ್ರಪೋಸಲ್ ಏನ್ ಬಂದಿದೆ ಆ ಕಾಪಿನೂ ನಾವು ಕೊಟ್ಟಿದ್ದೀವಿ. ಈಗ ಪ್ರಪೋಸಲ್ ಬಂದಿಲ್ಲ, ಅದು ಮಾಡೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಕೆರೆ ಟಚ್ ಮಾಡೋಕ್ಕಿಲ್ಲ, ನಾವು ಕೆರೆ ಉಳಿಸಲೇಬೇಕು ಅಂತಕ್ಕಂಥ ಒಂದು ಆಲೋಚನೆ ಮಾಡಿದ್ದಾರೆ. ಈಗ ಯಶು ಅವರೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ತುಂಬ ಒಳ್ಳೆ ಆಲೋಚನೆಗಳು ಯಶು ಮಾಡ್ತಿರೋದು. ಅದೇ ರೀತಿ ಇಡೀ ಚಿತ್ರರಂಗ, ಸಾಮಾಜಿಕ ರಂಗ, ಕೈಗಾರಿಕಾಗಳು, ಬ್ಯಾಂಕ್ನವರು ಎಲ್ಲ ಈ ಥರದ ಒಂದೊಂದು ಕೆರೆನ ದತ್ತು ತಗೊಂಡು 2-2 ಕೆರೆ 3-3 ಕೆರೆ ದತ್ತು ತಗೊಂಡು ಮಾಡಿದ್ರೆ ಇಡೀ ರಾಜ್ಯದಲ್ಲಿ 1-2 ವರ್ಷದಲ್ಲಿ ಸಮಸ್ಯೆ. ನಾನು ಮುಖ್ಯಮಂತ್ರಿಗೆ ಒಂದು ಮಾತು ಹೇಳಿದೆ, ಕರ್ನಾಟಕದ ಒಟ್ಟು ಇಟ್ಯಾಚಿ ಎಲ್ಲ ಬಾಡಿಗೆಗೆ ತಗೊಂಡ್ಬಿಡಪ್ಪ. ಸೊ 2 ತಿಂಗಳು ನಾನು ಮಣ್ಣನ್ನು ಫ್ರೀ ತುಂಬಿಸ್ಕೊಡ್ತೀನಿ, ನಿಮ್ಮ ತಾವಿರೋ ಟ್ರ್ಯಾಕ್ಟ್ರು ಮತ್ತು ಗಾಡಿಲಿ ತುಂಬ್ಕೊಂಡು ಹೋಗ್ರಿ ಅಂತ ಒಂದೇ ಒಂದು ಸಂದೇಶ ಕೊಟ್ಟಿದ್ರೆ ಇವತ್ತು ಕರ್ನಾಟಕದ ಚಿತ್ರನೇ ಬದಲಾವಣೆ ಆಗ್ತದೆ. ಇದು ಯಾವಾಗಲೂ ಒಂದು ಸಾರಿ ಪ್ರಕೃತಿ ನೀರಿಗೆ ಅಭಾವ ಬಂದೇ ಇಟ್ಟಿಗೆ ಸರ್ಕಾರ ಡಿಕ್ಲೇರ್ ಮಾಡಬೇಕು ವಾರ್, ದಟ್ ಇಸ್ ಎ ವಾರ್. 2030ನೇ ಇಸ್ವಿಗೆ ವರ್ಲ್ಡ್ ಸಮೀಕ್ಷೆ 25%ಗೆ ನೀರಿಲ್ಲದೇನೆ ಸಾಯುವಂಥ ಕಾಲ ಬರುತ್ತೆ. 1959ನೇ ಇಸ್ವಿನಲ್ಲಿ ದನಗಳೆಲ್ಲ ಸತ್ತೋಗ್ಬಿಟ್ರೆ ನೀರಿಲ್ದೇನೆ. ಇಡೀ ಕರ್ನಾಟಕದಲ್ಲಿ 1959ನೇ ಇಸ್ವಿಲಿ ಸಾವಿರಾರು ದನಗಳು ಕುಡಿಯಕ್ಕೆ ನೀರಿಲ್ದೇನೆ ಹಗ್ಗ ಮೂಗ್ದರ ಬಿಚ್ಚಿ ಓಡಿಸ್ಬಿಟ್ರು ರೈತರೆಲ್ಲ.
ಇದೇನು ಸಾಮಾನ್ಯವಾದ ವಿಷಯ ಅಲ್ಲ. ಪ್ರಕೃತಿ ಜೊತೆಲಿ ಚೆಲ್ಲಾಟ ಆಡೋದಿದೆಯಲ್ಲ. ಸೊ ಇದು ಆರೋಗ್ಯಕರವಾದ ಬೆಳವಣಿಗೆ. ಎವ್ರಿ ಡೇ ಸರ್ಕಾರ ನೀರು ಆದ್ಯತೆ ವಲಯ, ನನ್ನ ಆಡಳಿತದ ಅತ್ಯಂತ ಪ್ರಮುಖವಾದ್ದು ನೀರು ಅಂತಕ್ಕಂಥ ಬರೀ ಸರ್ಕಾರ ಅಲ್ಲ, ಸ್ಟೂಡೆಂಟ್ಸ್ NSS ಕ್ಯಾಂಪ್ ಮಾಡಿಸ್ತೀವಿ ನಾವು ಇಡೀ ಕರ್ನಾಟಕದಲ್ಲಿ. 10,000 ಕ್ಯಾಂಪ್ ಮಾಡಿಸ್ತೀವಿ. 10,000 ಕ್ಯಾಂಪ್ ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಪ್ಲಾನಿಂಗ್ ಮಾಡಬೇಕು. ಯಾಕೆ ಮಾಡ್ತಿಲ್ಲ? ಯಾವ ಯೂನಿವರ್ಸಿಟಿಲಿ ಚರ್ಚೆ ಆಗ್ತದೆ ನೀರಿನ ಬಗ್ಗೆ? ಯಾವ ಯೂನಿವರ್ಸಿಟಿನಲ್ಲಿ ನೀರು ಅತ್ಯಂತ ಪ್ರಮುಖವಾದ ವಿಷಯ? ಈಗ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ನಿಮ್ಮೊಬ್ಬರಿಗೇನೆ 1 ವರ್ಷಕ್ಕೆ 45,000 ಲೀಟ್ರ್ ನೀರು ಬೇಕು ನಿಮಗೆ. 45,000 ಲೀಟ್ರ್ ಪ್ರತಿಯೊಬ್ಬ ಬೆಂಗಳೂರಿನ ನಾಗರಿಕರಿಗೆ ಕೊಡಬೇಕಾದ್ರೆ ನೀರಲ್ಲಿ ತರಬೇಕು. ಎಸ್, ಓಕೆ ಪುಟ್ಟಣ್ಣವರು, ನಿಮ್ಮ ಜೊತೆಗೆ ಮಾತಾಡ್ತೀನಿ. ಹಾಗೆ ಹೈದರಾಬಾದ್ ಸಿಟಿಯಲ್ಲಿ ಇರ್ಬೋದು ಅಥವಾ ಆಂಧ್ರ ಪ್ರದೇಶ್ ತೆಲಂಗಾಣದಲ್ಲಿ ಇರ್ಬೋದು, ಆ ರಾಜ್ಯಗಳಲ್ಲಿ ಹೇಗೆ ಬತ್ತಿ ಹೋಗಿರ್ತಕ್ಕಂಥ ಕೆರೆಗಳನ್ನ ಈಗ ಸಮೃದ್ಧಿಯಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಸಹ ಇನ್ಫಾರ್ಮೇಶನ್ ಅನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಕೆರೆಗಳ ಕೊಲೆಗಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಚರ್ಚೆನ ಮುಂದುವರಿಸೋಣ. ಈಗ ಡಾಕ್ಟರ್ ಮಂಜುನಾಥ್ ಗೌಡ ಅವರೇ, ಈಗ ತಾವು ಕಂದಾಯ ಸಚಿವರು ಹೇಳ್ತಾ ಇರುವಂತದ್ದನ್ನೆಲ್ಲ ಕೇಳಿದ್ರಿ, ತಾವು ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಕಂದಾಯ ಸಚಿವರು ವ್ಯಕ್ತಪಡಿಸಿರ್ತಕ್ಕಂಥ ತಮ್ಮ ಅಭಿಪ್ರಾಯದ ಬಗ್ಗೆ. ಅವರು ಈಗ ನಿರ್ಲಕ್ಷ್ಯದಿಂದ ಅವ್ರನ್ನ ಸಮರ್ಥಿಸಿಕೊಂಡು ಆಮೇಲೆ ನಂತರ ನೀವು ಎಷ್ಟವ್ರಿಗೆ ಮಾತಾಡ್ತಾ ಇದ್ರು, ನಟನಾಗಿ ನಾಟಕ ಮಾಡಬಾರ್ದು ಆ ಥರ ಹೇಳ್ತಾ ಇದ್ರಲ್ಲ, ಅದು ಆ ವಯಸ್ಸಿಗೆ ಮೀರಿದ ಮಾತು. ಈ ವಯಸ್ಸಿನಲ್ಲಿ ಅವರು ಆ ಥರ ಮಾತಾಡಬಾರ್ದಾಗಿತ್ತು. ಪುಟ್ಟಣ್ಣವ್ರು ಹೇಳಿದರು, ಚೆನ್ನಾಗಿ ಮಾತಾಡಿದ್ರು. ಅವರು ಈಗ ಪರಿಸರ ಹಾಳು ಮಾಡೋದ್ರಿಂದ ಇದು ಏನು ಗಣಿಗಾರಿಕೆ ಇರ್ಬೋದು, ಇನ್ನೊಂದರಿಂದ ಎಲ್ಲ ಪರಿಸರ ಹಾಳಾಗಿ ಕೆರೆಗಳಿಗೆ ಮಳೆ ಬರೋದು ಕಡಿಮೆ ಆಗಿದೆ, ಅಂತರ್ಜಲ ಕಡಿಮೆ ಆಗಿದೆ ಅಂತ ಹೇಳಿದರು. ಅವರು ಏನೇ ಆಗಲಿ ಕಾಗೋಡು ತಿಮ್ಮಪ್ಪನವರು ತಮ್ಮ ನಿಲುವನ್ನು ಸಮರ್ಥಿಸಿಕೊಂಡದ್ದು ತಪ್ಪು. ಹಾಗೂ ಅವರು ತಕ್ಷಣವೇ ಈ 1,500 ಕೆರೆಗಳನ್ನ ಡಿನೋಟಿಫೈ ಮಾಡೋದನ್ನ ತಕ್ಷಣಕ್ಕೆ ಕೈ ಬಿಡಬೇಕು. ಈಗಾಗಲೇ ಗ್ರಾಮೀಣ ಅಭಿವೃದ್ಧಿ ಸಚಿವರು ಸಹ ಹೇಳಿದ್ದಾರೆ, ನಮ್ಮ 1993 58ನೇ ಅಧಿನಿಯಮ 58ರ ಕಲಂ ಪ್ರಕಾರ ಅದು ಅಭಿವೃದ್ಧಿ ಕೆರೆಗಳನ್ನ, ಸಣ್ಣ ಕೆರೆಗಳ ನೀರಾವರಿ ಏರಿಯಾಗಳನ್ನ ಅಭಿವೃದ್ಧಿ ಮಾಡಬೇಕೇ ಹೊರತು ಡಿನೋಟಿಫೈ ಮಾಡ್ದಂಗೆ ಮಾಡಬಾರ್ದು. ಆ ಒಂದು ನಿಯಮ ಇದೆ. ಹಾಗಾಗಿ ಏನು ನಮ್ಮ ಕಾಗೋಡು ತಿಮ್ಮಪ್ಪನವ್ರು ಹೇಳಿದ್ರು ಅದು ಸರಿಯಲ್ಲ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಕೆರೆಗಳನ್ನ ಡಿನೋಟಿಫೈ ಮಾಡೋದ್ರಿಂದ ಈಸಿಯಾಗಿ ಡಿನೋಟಿಫೈ ಮಾಡ್ಬೋದು. ಇಲ್ಲಿ ಯಾವುದೇ ವಿರೋಧ ಬರೋದಿಲ್ಲ. ಬೇರೆ ವಸತಿ ಅಥವಾ ಇಂಡಸ್ಟ್ರಿಗೋಸ್ಕರ ಬೇರೆ ಜಾಗಗಳನ್ನ ಮಂಜುನಾಥ್ ಗೌಡ್ರೆ ನಿಮ್ ಜೊತೆಗೆ ಮಾತಾಡ್ತೀನಿ ನಾನು. ಮಂಜುನಾಥ್ ಗೌಡ್ರೆ, ಒಂದ್ ನಿಮಿಷ, ನಾನು ನಿಮ್ ಜೊತೆಗೆ ಮಾತಾಡ್ತೀನಿ. ಇದೀಗ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರು ಇದ್ದಾರೆ. ಕುಮಾರಸ್ವಾಮಿ ಅವರು, ಈಗ ತಾವು ಹಿಂದಿನಿಂದಲೂ ಕೆರೆಗಳ ಸಂರಕ್ಷಣೆ ಮಾಡಿ ಅಂತ ಹೇಳುವಂತದನ್ನ ಹೇಳ್ತಾನೆ ಬಂದಿದ್ರಿ. ಇದೀಗ ರಾಜ್ಯ ಸರ್ಕಾರ, ಎಸ್ಪೆಷಲಿ ಕಾಗೋಡು ತಿಮ್ಮಪ್ಪನವರು 1,500 ಬತ್ತಿ ಹೋಗಿರ್ತಕ್ಕಂಥ ಕೆರೆಗಳನ್ನ ಡಿನೋಟಿಫಿಕೇಶನ್ ಮಾಡಿ ಅಲ್ಲೇನೋ ಲೇಔಟ್ ಮಾಡಬೇಕು ಅಂತ ಹೇಳುವಂತ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಅದನ್ನ ಪ್ರಪೋಸಲ್ ಅನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರಿಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ನಾನು ಕಾಗೋಡು ತಿಮ್ಮಪ್ಪನವರಿಂದ ಇಂಥ ಒಂದು ನಿರ್ಧಾರನ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ನಾನು ಕಾಗೋಡು ತಿಮ್ಮಪ್ಪನವ್ರು ಹೇಳ್ತಕ್ಕಂಥದ್ದು, ಯಾವ ಒಂದು ಕೆರೆಗಳು ಡಿಫಂಕ್ಟ್ ಆಗಿದೆ, ಆ ಕೆರೆಗಳನ್ನ ಉಪಯೋಗಕ್ಕೆ ಬರೋದಿಲ್ಲ ಅಂತ ಕೆರೆಗಳನ್ನ ಯಾರು ಒತ್ತುವರಿ ಮಾಡ್ಕೊಂಡು ಬಡಾವಣೆ ಮಾಡಿದ್ದಾರೆ, ಮನೆ ಕಟ್ಟಿದ್ದಾರೆ, ಅದನ್ನ ಇವತ್ತು ಸಕ್ರಮಗೊಳಿಸಲಿಕ್ಕೆ ತೀರ್ಮಾನ ಮಾಡಿದೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಬೆಂಗಳೂರು ನಗರದೊಳಗೆ ಈ ಬಡವರು ಧ್ವನಿ ಇಲ್ಲದೆ ಇರತಕ್ಕಂಥ ಜನ ಇದ್ರಲ್ಲ, ಕೆಲವು ಪ್ರೆಗ್ನೆಂಟ್ ಹೆಣ್ಣುಮಕ್ಳು, ಸಣ್ಣ 5 ವರ್ಷ 6 ವರ್ಷದ ಹೆಣ್ಮಕ್ಳು ಆ ರಸ್ತೆಯಲ್ಲಿ ಬಿದ್ದಿದ್ದು ಒದ್ದಾಡ್ತಕ್ಕಂಥ ದೃಶ್ಯಗಳನ್ನ ನೋಡಿದೆ. ಆ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿ ಆ ಕೆಲವು ಮನೆ ಒತ್ತುವರಿನ ಒಡೆದಾಕಿ ಖಾಲಿ ಮಾಡ್ತಾರಲ್ಲ ರಾತ್ರಿ ಏಕಾಏಕಿ, ಅವ್ರು ಏನ್ ತಪ್ಪು ಮಾಡಿದ್ರು? ಅದನ್ನು ಇವತ್ತು ಮನೆ ಕಟ್ಟಿ ಡೆವಲಪ್ ಮಾಡಿದ್ದಾರೆ. ಇವತ್ತು ಕಾಲುವೆಗಳ ರಾಜಕಾಲುವೆ ಅಂತಕ್ಕಂಥದ್ದು ಇವತ್ತೇನು ಉಳಿದಿಲ್ಲ. ಅಂತ ಪಾಪ ಕುಟುಂಬಗಳನ್ನ ಬೀದಿಗೆ ಯಾಕೆ ಹಾಕಿದ್ರು? ಅವ್ರು ತಪ್ಪು ಮಾಡಿದ್ರ? ಯಾವನ ಭೂ ಕಬಳಿಕೆ ಮಾಡ್ದನು, ಸೈಟ್ ಮಾಡ್ದ ಅಧಿಕಾರಿಗಳು ಶಾಮಿಲಾದ ಅವನ ಜೊತೆನಲ್ಲಿ, ಅವನಿಗೆ ಏನ್ ಬೇಕೋ NOC ಕೊಟ್ರು. ಅದು ನೋಡಿ ಪಾಪ ಇವ್ರು ಯಾರೋ ಸಾಲವೋ ಮಾಡಿ ಇವತ್ತು ಅಲ್ಲೊಂದ್ ಸಣ್ಣ ಮನೆ ಕಟ್ಕೊಂಡ್ರೆ ಅವ್ರನ್ನೆಲ್ಲ ಬೀದಿ ತಗೊಂಡು ಹಾಕಿದ್ರು. ಇವತ್ತು ಉಳ್ಳವರು ಒಂದು, ಇಲ್ಲದೆ ಇದ್ದವರು ಒಂದು ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ? ಇವತ್ತು ಕೆರೆಗಳನ್ನ ಪುನಶ್ಚೇತನಗೊಳಿಸಿದ್ರೆ, ಈಗ ಕಳೆದ 1 ವರ್ಷ ಮಳೆ ಆಗದೆ ಕೆರೆಗಳೆಲ್ಲ ಡ್ರೈ ಆಗಿದ್ವು, ಅವನ್ನೆಲ್ಲ ಪುನಶ್ಚೇತನಗೊಳಿಸಿದ್ರೆ
ಊರ್ ಜನಗಳನ್ನೇ ಇವತ್ತು ಅವ್ರ ಸಹಕಾರ ತಗೊಂಡು, ಯಾಕಂದ್ರೆ ಸರ್ಕಾರ ಪುನಶ್ಚೇತನಗೊಳಿಸ್ತಕ್ಕಂಥದ್ದು ದುಡ್ಡು ಖರ್ಚು ಮಾಡ್ತಾರಲ್ಲ, ಆ ದುಡ್ಡಲ್ಲಿ 180 ಮಗ ತಿಂದಾಕ್ತಾರೆ, ಕೆಲಸನೂ ಮಾಡಲ್ಲ. ಅದೇ ಊರ್ ಜನಗಳನ್ನೇ ಇವತ್ತು ಸಹಕಾರ ತಗೊಂಡು ಆ ಕೆರೆಗಳ ಅಭಿವೃದ್ಧಿಗೊಳಿಸಿದ್ರೆ ಮಳೆಗಾಲದಲ್ಲಿ ಬರ್ತಕ್ಕಂಥ ಅಲ್ಪ ಮಳೆ ಬರೋದೇ ಕಡಿಮೆ. ಆ ಮಳೆ ಬಂದಂತಾದ್ರೂ ಆ ಕೆರೆಗಳಿಗೆ ನೀರು ನಿಲ್ಲಿಸ್ಕೊಂಡಿದ್ರೆ ಇವತ್ತು ಎಷ್ಟೋ ಒಂದು ಭೂಮಿಲಿ ರೀಚಾರ್ಜ್ ಆಗ್ತಕ್ಕಂಥದ್ದಕ್ಕೆ ಅನುಕೂಲ ಆಗೋದು. ಇವತ್ತು ಬೋರ್ವೆಲ್ಗಳಲ್ಲಿ 1000 ಅಡಿ ಹೋದ್ರು ನೀರು ದೊರಕ್ತಾ ಇಲ್ಲ. ಇವತ್ತು ನೋಡಿ ಉದಾಹರಣೆಗೆ, ಬಟ್ ಸರ್ಕಾರ ಸಮರ್ಥನೆ ಮಾಡ್ಕೋತಾ ಇದೆ ಅಲ್ಲ ಇದನ್ನ. ಅಲ್ಲ, ಸಿಎಂ ಅವರು ಹೇಳಿದ್ದಾರೆ ಕೆಂಪಾಬುದಿ ಕೆರೆ ಅದೇನು ಬಸ್ ಸ್ಟ್ಯಾಂಡ್ ಆಗಿದೆ, ಅದೇನ್ ಮಾಡಕ್ಕಾಗತ್ತೆ ಅಂತ ಹೇಳುವಂತದನ್ನ ಹೇಳಿದ್ದಾರೆ. ಕೆಂಪಾಬುದಿ ಕೆರೆ ಪಾಪ ಅವ್ರು ಕೆಂಪೇಗೌಡರು ವಂಶಸ್ಥರದು ಮೊನ್ನೆ ಅದೆಂತದೋ ರಾಜ್ಯ ಸರ್ಕಾರ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ಕೆಂಪೇಗೌಡರ ಉತ್ಸವ ಏನೋ ಆಚರಣೆ ಮಾಡಿದ್ರು ಅಧಿಕೃತವಾಗಿ. ಯಾವ ಪುರುಷಾರ್ಥಕ್ಕೆ ಮಾಡ್ತೀರಿ ನೀವೆಲ್ಲ? ಯಾವ್ದು ಗಿಮ್ಮಿಕ್ಕೋಸ್ಕರ ಮಾಡ್ತೀರಾ? ಆ ಕೆಂಪೇಗೌಡರು ಕಟ್ಟಿದ ಕೆರೆ ಉದ್ದೇಶ ಏನವತ್ತು? ಇವತ್ತು ಆ ಕೆಂಪಾಬುದಿ ಕೆರೆನ ಹಂತ ಹಂತವಾಗಿ ಇವತ್ತು ಈ ಪರಿಸ್ಥಿತಿ ತಂದಿಲ್ಸಿರೋರು ಯಾರು? ಇವತ್ತು ಅಂತ ಕೆರೆಗೆ ತಗೊಂಡೋಗಿ ಕಾಲುವೆ ನೀರು ಬಿಟ್ಟವ್ರು ಯಾರು? ಆ ಡೆಬ್ರಿಸ್ ತಗೊಂಡೋಗಿ ತುಂಬ್ತಾ ಇರೋರು ಯಾರು? ಹೊಸಕೆರೆಹಳ್ಳಿ ಏನಾಗಿದೆ ಇವತ್ತು? ಆ ಹೊಸಕೆರೆಹಳ್ಳಿ ಹಂತ ಹಂತವಾಗಿ ಕೆರೆ ಮುಚ್ತಾ ಬಿಡ್ತಾವ್ರು ಯಾರು? ಹೋಗಿ ನೋಡವ್ರ ಇವರು? ಎಷ್ಟು ಉದಾಹರಣೆ ಕೊಡ್ಬೋದು. ಇವತ್ತು ನಿಮ್ಮ JP ನಗರ ಟಾರ್ಸ್ ಕಾಲೋನಿ ಮಾಡಿದ್ರಲ್ಲ, ಎಲ್ಲ IAS ಆಫೀಸರ್ಗಳು ಮಂತ್ರಿಗಳು ಇವತ್ತು ನಿವೇಶನ ಮಾಡ್ಕೊಂಡು ಬೃಹದಾಕಾರದಂತ ಬಂಗಲೆ ಕಟ್ಕೊಂಡ್ರಲ್ಲ, ಆ ಕೆರೆನ ಮುಚ್ಚಾಕ್ದವ್ರು ಯಾರು? ಇವತ್ತ JP ನಗರ ಇವತ್ತು ನಿಮ್ಮ ಆ ಒಂದು ಬಡಾವಣೆಯಲ್ಲಿ ಅಲ್ಲ, ಅದೆಲ್ಲ ಸರ್ಕಾರ ಬತ್ತಿ ಹೋಗಿರೋ ಕೆರೆ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ ಯಾವ ಬತ್ತು ಹೋಗಿರಲಿಲ್ಲ ಕೆರೆ. ಅದನ್ನ ಹೊಡೆದಾಕಿ ಆ ಕೆರೆ ನೀರ್ ನಿಲ್ಲಿಸ್ತಕ್ಕಂಥ ಕೊನೆಗೆ ಯಾವ ಪರಿಸ್ಥಿತಿ ಬಂತು ಅಂದ್ರೆ, ಇದೇ ಧರ್ಮಸಿಂಗ್ ಅವರು SM ಕೃಷ್ಣ ಅವರಿದ್ದಾಗ ವಿನಾಯಕ್ ಅವ್ರೆ ಆ ಕೆರೆ ಪ್ರತಿ ಟೈಮಲ್ಲೂ ಮಳೆ ಬಂದ್ರೆ 3 ಅಡಿ ನೀರ್ ನಿಂತ್ಕೊಳ್ಳೋದು. ಕೊನೆಗೆ ನಾನ್ ಮುಖ್ಯಮಂತ್ರಿ ಆದಾಗ ಹೋಗಿ ಅಲ್ಲಿ ತೆಗೆದುಕೊಂಡಂತ ಕ್ರಮದಿಂದ ಇವತ್ತು ಅಲ್ಲಿ ನೀರ್ ನಿಲ್ತಾ ಇಲ್ಲ. ಇವತ್ತು IAS ಆಫೀಸರ್ಗಳಿಗೆ ಇವತ್ತು ಲೇಔಟ್ ಮಾಡ್ಲಿಕ್ಕೆ, ಮಂತ್ರಿಗಳಿಗೆ, ಮಾಜಿ ಮಂತ್ರಿಗಳಿಗೆ ಲೇಔಟ್ ಮಾಡ್ಲಿಕ್ಕೆ ಆ ಕೆರೆ ಹೊಡೆದಾಕಿದ್ದದು ಗೊತ್ತಿದೆ ಅವ್ರಿಗೆ. ಆಮೇಲೆ ಲಕ್ಷ್ಮಣ ರಾಯರು 1985 ಅವರ ಒಂದು ಕಮಿಟಿ ರಚನೆಯಾಗಿ ಅವ್ರದ್ದು ರಿಪೋರ್ಟ್ ಕೊಟ್ಟಾರಲ್ಲ, ನೋಡವ್ರ ಕಾಗೋಡು ತಿಮ್ಮಪ್ಪರು ಏನಾದ್ರು ಕೆರೆಗಳು ಯಾವ್ದಾದ್ರು ಸತ್ವ ಕಳ್ಕೊಂಡ್ರೆ ಆ ಕೆರೆಗಳನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತೇಳಿ 1985 ಒಂದು ವರದಿ ಕೊಟ್ಟವ್ರೆ. ಇದೇ ದೇವೇಗೌಡ್ರೆ ಆ ಲಕ್ಷ್ಮಣ ರಾಯರ ಒಂದು ನೇತೃತ್ವದ ಒಂದು ಕಮಿಟಿ ಮಾಡಿ ಅವ್ರು ಕೊಟ್ಟಂತ ವರದಿನ ಅವತ್ತು ಯೂಡಿನಲ್ಲಿ ಅಪ್ರೂವ್ ಮಾಡಿದ್ರಲ್ಲ, ಅದನ್ನ ತೆಗೆದು ನೋಡಿದ್ದಾರೆ ಕಾಗೋಡು ತಿಮ್ಮಪ್ಪನವರು. ಈಗ ಕುಮಾರಸ್ವಾಮಿ ಇನ್ನೊಂದು, ಈಗ ಈ ಕಾನೂನು ಏನಾದ್ರೂ ಜಾರಿ ಆಯ್ತು ಅಂತ ಹೇಳಿದ್ರೆ ಈ ಎಲ್ಲಾ ಭೂ ಮಾಫಿಯಾದವರು ಈ ಕೆರೆಗಳ ಹಿಂದೆ ಬೀಳ್ತಾರೆ ಅಂತ ಹೇಳುವಂತ ಒಂದು ಅನುಮಾನ ಇದೆ, ಆತಂಕ ಇದೆ. ಜೊತೆಗೆ ಸುಸ್ಥಿಯಲ್ಲಿ ಇರ್ತಕ್ಕಂತ ಕೆರೆಗಳನ್ನ ಸಹ ಮುಚ್ಚಿ ಹಾಕಿ ಆಮೇಲೆ ಈ ಕೆರೆ ಬತ್ತಿ ಹೋಗಿದೆ, ಈ ಕಾನೂನು ಅಡಿಯಲ್ಲಿ ಡಿನೋಟಿಫೈ ಮಾಡಿ ಅಂತ ಹೇಳುವಂತ ಪ್ರಪೋಸಲ್ ಆಗೋದಿಲ್ವಾ ಇದು ಅಂತ? ಯಾವುದೇ ಸಂಶಯ ಇಟ್ಕೋಬೇಡಿ, ಇವ್ರಿಗೆ ಡಿನೋಟಿಫಿಕೇಶನ್ ಮಾಡಕ್ ಕೊಟ್ಟಿರೋದನೆ ಈ ಭೂಗಳರಿಗೆ ಅನುಕೂಲ ಮಾಡ್ಲಿಕ್ಕೆ ಮಾಡ್ಕೊಡ್ತಕ್ಕಂಥದ್ದಕ್ಕೆ ಇವರು ಹೊರಟಿರ್ತಕ್ಕಂಥದ್ದು ಈ ಕಾನೂನು. ಈಗ ನೋಡಿ ಉದಾಹರಣೆಗೆ, ಈಗ ನಿಮ್ಮ ಅರ್ಕಾವತಿ ಬಡಾವಣೆ 450 ಎಕರೆ ರೀಡು ಮಾಡಿದ್ರು. ಈಗ ನಿನ್ನೆ ಒಂದು ತೀರ್ಮಾನ ತಗೊಂಡವ್ರೆ, ಅರ್ಕಾವತಿ ಮತ್ತು ಕೆಂಪೇಗೌಡ ಬಡಾವಣೆ ಇರ್ತಕ್ಕಂಥ ಗೋಮಾಳನ ಕೆರೆನ ಇವತ್ತು ಸಂಪೂರ್ಣವಾಗಿ ಈಗ ಬಡಾವಣೆ ಮಾಡೋದಕ್ಕೆ BDAಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಹೇಳಿ ನಿನ್ನೆ ಒಂದು ತೀರ್ಮಾನ ತಗೊಂಡವ್ರೆ. ಈಗ ರೀಡು ಹೆಸರಿನಲ್ಲಿ 500 ಎಕರೆ ಲ್ಯಾಂಡ್ ಬಿಟ್ಟಲ್ಲಿ ಅರ್ಕಾವತಿನಲ್ಲಿ ಇವತ್ತು ಈಗ ಉಳಿದಿರೋದು ಯಾವ್ದೋ ಗೋಮಾಳ ತಗೊಂಡೋಗಿ ಬಡಾವಣೆ ಮಾಡಕ್ BDAಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ನಿನ್ನೆ ಎಷ್ಟು ದಿವಸ ಇಂತ ಒಂದು ಸರ್ಕಾರಗಳು ನಡೆಸಬೇಕು? ಇಲ್ಲ, ಕೊನೆಯದಾಗಿ ಕುಮಾರಸ್ವಾಮಿ ಅವರೇ, ಈಗ ಈ ನಿರ್ಧಾರಕ್ಕೆ ಅಂದ್ರೆ 1500 ಬತ್ತಿ ಹೋಗಿರೋ ಕೆರೆ ಅಂತ ಇವನು ಏನು ಹೇಳ್ತಾ ಇದ್ದಾರೆ, ಅದನ್ನ ಡಿನೋಟಿಫೈ ಮಾಡ್ತೀನಿ ಅಂತ, ಇದಕ್ಕೆ ತಮ್ಮ ಪಕ್ಷದ ಸ್ಟ್ಯಾಂಡ್ ಏನು ಅಂತ? ಯಾವ ಕಾರಣಕ್ಕೂ ಇದು ಮಾಡಬಾರ್ದು. ಆ ಕೆರೆ ಉಳಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಹೊರತು, ಆ ಕೆರೆಗಳನ್ನ ಉಳಿಸ್ಬೇಕು ಹೊರತು ಆ ಕೆರೆ ಸತ್ವ ಕಳ್ಕೊಂಡವೆ ಅಂತ ಡಿನೋಟಿಫಿಕೇಶನ್ ಮಾಡೋದು ಹಗಲ್ ದರೋಡೆ. ಇದು ಕಾಗೋಡು ತಿಮ್ಮಪ್ಪನವರಿಂದ ನಾನು ಇದನ್ನ ಬಯಸ್ತಿಲ್ಲ. ನಾನು ಕಾಗೋಡು ತಿಮ್ಮಪ್ಪನವ್ರಿಗೆ ಏನಾದ್ರು ಈ ವಯಸ್ಸಲ್ಲಿ, ಈ ಕೊನೆಗಾಲದಲ್ಲಿ ರಾಜಕಾರಣದಲ್ಲಿ ಇಂಥ ಒಂದು ಕೆಟ್ಟ ನಿರ್ಧಾರ ಮಾಡಿ ಇತಿಹಾಸದಲ್ಲಿ ಅವರ ಹೆಸರನ್ನ ಇವತ್ತು ಉಳಿಸೋಗ್ತಕ್ಕಂತ ಕೆಲಸ ಮಾಡೋದು ಬೇಡ. ಅವರು
ವಿರೋಧ ಮಾಡ್ಲಿ ಅಂತಕ್ಕಂತ ಹೇಳಿಕ್ ಬಯಸ್ತೀನಿ. ನಮ್ಮ ಪಕ್ಷ ಅಂತೂ ಇದಕ್ಕೆ ವಿರೋಧ ಇದೆ ಟೋಟಲಿ. ಎಸ್ ಕುಮಾರಸ್ವಾಮಿ ಅವರೇ, ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಮ್ಮ ಧನ್ಯವಾದಗಳು. ಹಾಗೆ ಈ ಚರ್ಚೆನ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಕೆರೆಗಳ ಕೊಲೆಗಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಚರ್ಚೆನ ಮುಂದುವರ್ಸೋಣ. ಈಗ ಯಶ್ ಅವರೇ, ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಇಫ್ ಯು ಮಿಸ್ಪ್ಲೇಸ್ ದ ನೇಚರ್ ವಿಲ್ ಮಿಸ್ಪ್ಲೇಸ್ ಅವರ್ ಲೈಫ್ ಅಂತ. ನಾವು ಪ್ರಕೃತಿಯನ್ನ ಏನಾದ್ರೂ ಬದಲಾಯಿಸಕ್ ಹೋದ್ರೆ ಪ್ರಕೃತಿ ಮನುಷ್ಯನ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ ಅಂತ. ಈ ವರ್ಷ ಜುಲೈ ತನಕ ಮಳೆ ಆಗಿರುವಂತದ್ದು ಜಸ್ಟ್ 20%. ಹೋದ ವರ್ಷ 59% ಮಳೆ ಆಗಿತ್ತು ಕರ್ನಾಟಕದಲ್ಲಿ. ಜಸ್ಟ್ ಈ ಸಲ 20, ಅಂದ್ರೆ ಸುಮಾರು ಒಂದು 30% ಡೌನ್ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಮುಂದೆ ಪರಿಸ್ಥಿತಿ ಏನು ಅಂತ ನೋಡಿ. ಅದೆಲ್ಲ ಈಗ ಇಷ್ಟಪಡ್ತೀನಿ. ಈಗ ಅವ್ರು ಫಸ್ಟ್ ಹೇಳ್ತಾ ಇದ್ರು ಆ ಥರದ್ದು ಯಾವುದು ರೂಲೇ ಪಾಸ್ ಆಗಿಲ್ಲ, ಆ ಥರದ ಪ್ರಪೋಸಲ್ಲೇ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ತೋರಿಸಿದ ವಿಜುವಲ್ ಮೇಲೆನೆ ನಾನು ಮಾತಾಡ್ತಾ ಇದ್ದು. CM ಅವರು ಮಾತಾಡಿದ್ದಾರೆ, ಪ್ಲಸ್ HK ಪಾಟೀಲ್ ರವರು ಸ್ಟಾರ್ಟಿಂಗ್ ಅದನ್ನ ಪ್ರಪೋಸಲ್ ಅನ್ನ ಜಸ್ಟಿಫೈ ಮಾಡಿದ್ರು. ಕಂದಾಯ ಸಚಿವರು ಸ್ಟಾರ್ಟಿಂಗ್ ಅದನ್ನ ಜಸ್ಟಿಫೈ ಮಾಡಿದ್ರು. ಇಲ್ಲ, ಅದು ನಾವು ಹೇಳಿದೀವಿ, ಡಿನೋಟಿಫೈ ಮಾಡಿದೀವಿ, ಮೂಲ ಸ್ವರೂಪ ಕಳ್ಕೊಂಡಿರೋ ಕೆರೆ ಅಂತ ಹೇಳಿದ್ರು. ಕೊನೆಯಲ್ಲೇ ಇಲ್ಲ ಅಂತದ್ದು ಯಾವುದು ಇಲ್ಲ ಅಂತ ಹೇಳುವಂತದ್ದೇ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಅಫಿಷಿಯಲ್ ಲೆಟರ್ ಅನ್ನ RDPR ಮಿನಿಸ್ಟರ್ ಗವರ್ಮೆಂಟ್ ಕಳಿಸಿದ್ದಾರೆ, ಇದಕ್ಕೆ ನಮ್ ವಿರೋಧ ಇದೆ ಅಂತ ಹೇಳುವಂಥದ್ದು. ಬಟ್ ಕಂದಾಯ ಇಲಾಖೆಯಿಂದ ಪ್ರಪೋಸಲ್ ಹೋಗಿರೋದು ಸತ್ಯ, 100ಕ್ಕೆ 100 ಸ್ಪಷ್ಟ. ಇದರಲ್ಲಿ ಯಾವುದೇ ಬೇರೆ ಅರ್ಥ ಇಲ್ಲ. ಕ್ಲಿಯರ್ ಅಲ್ವಾ? ರಿಯಾಕ್ಟ್ ಮಾಡ್ತಿರೋದು ಇಲ್ಲೇನೋ ಸುಮ್ನೆ ಟೈಮ್ ವೇಸ್ಟ್ ಅಂತ ಆಗ್ಬಾರ್ದು. ಒಂದೇನ್ ಗೊತ್ತಾ, ಅವ್ರ ಗಮನಕ್ಕೂ ತರ್ತೀನಿ. ಹಿರಿಯರವರು ಅವ್ರು ಅಷ್ಟು ಸುಲಭವಾಗಿ ತಗೊಂಡಿದ್ರೆ ನಾನೊಬ್ಬ ಸಿನಿಮಾ ನಟ ಆಗ್ಬೇಕಾಗಿಲ್ಲ, ಒಬ್ಬ ಸಾಮಾನ್ಯ ಪ್ರಜೆ ಆಗೇನೆ ನಾನು ಕೇಳ್ತೀನಿ, ಮಾಡ್ಕೊಂಡಿದ್ದಾರೆ ಅಂತ ನಾನು ಕೇಳ. ಕುಡಿಯೋ ನೀರು ಹೋದ ವರ್ಷನೇ ಒದ್ದಾಡ್ತಿದ್ರು ಜನ. ಈ ವರ್ಷ ಮಳೆ ಆಗುತ್ತೆ ಏನೋ ಆರಾಮಾಗಿದೆ ಅಂತಿದ್ರು. ಈ ವರ್ಷನೂ ನೀವು ಹೇಳ್ದಂಗೆ ಮಳೆ ಫೇಲ್ ಆಗ್ತಿದೆ. ಮಾನ್ಸೂನ್ ಈಗಾಗಲೇ ನಮ್ಗೆ ಅರ್ಥ ಆಗಿದೆ, ಮಳೆ ಆಗ್ತಾ ಇಲ್ಲ ಅಂತ. ಅದ್ರ ಕಡೆ ಗಮನ ತಗೊಂಡು ಯಾವ ಲೆವೆಲ್ಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ, ನಾನು ಪ್ರತಿ ಸಲ ಅದನ್ನೇ ಹೇಳ್ತಾ ಇರೋದು, ಜನಗಳಿಗೆ ಅವೇರ್ನೆಸ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಅವೇರ್ನೆಸ್ ಡ್ರೈವ್ ನಡಿಬೇಕು ಒಂದು ದೊಡ್ಡದಾಗಿ. ಆಮೇಲೆ ಸ್ಕೂಲ್ ಮಕ್ಕಳಿಂದ ಹಿಡಿದು ನೀರ್ನ ಹೆಂಗ್ ಸೇವ್ ಮಾಡಬೇಕು ಅಥವಾ ಕೆರೆಗಳಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನ ನೀವು ಎಜುಕೇಟ್ ಮಾಡ್ಕೊಂಡು ಬಂದ್ರೇನೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ಇವಾಗ ನಿಮ್ಮ ಚಾನೆಲ್ ಮುಖಾಂತರ ನಾನು ಇಡೀ ರಾಜ್ಯದ ಜನತೆ ಕೇಳ್ಕೊತೀನಿ, ಈ ತರದ ಯಾವ ನಿರ್ಧಾರಗಳಿಗೂ ನಾವು ಯಾರು ಸಪೋರ್ಟ್ ಮಾಡಬಾರ್ದು. ಅದು ಏನೇ ಇರ್ಬೋದು, ಅವ್ರಿಗೆ ಯಾರು ಮಿಸ್ಗೈಡ್ ಮಾಡಿದಾರೋ ಅಥವಾ ಅವ್ರ ಉದ್ದೇಶಗಳು ಏನಿದೆಯೋ ನಮಗೆ ಬೇಕಾಗಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ರಾಜ್ಯದಲ್ಲಿ ತುಂಬಾ ಹದಗೆಟ್ಟಿದೆ. ಅದನ್ನ ಬೆಟರ್ ಮಾಡಬೇಕು ಅಂದ್ರೆ ಕೆರೆಗಳನ್ನ ಉಳಿಸ್ಕೋಬೇಕು ಅಥವಾ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ಈ ತರ ಇದಕ್ಕೆ ತುಂಬಾ ಜನ ಅವ್ರ ಬದುಕನ್ನೇ ಮೀಸಲಿಟ್ಟು ಹೋರಾಡ್ತಿದ್ದಾರೆ. ಸರ್ಕಾರ ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಪರಿಗಣಿಸಿ ಫಸ್ಟ್ ಆ ಕೆಲಸ ಮಾಡಬೇಕು. ಜನಗಳಿಗೂ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾನು ತುಂಬಾ ಜನಗಳ ಹತ್ರ ಮಾತಾಡ್ಬೇಕಾದ್ರೆ ಎಲ್ಲ ಹೇಳೋದು ಒಂದೇನೆ, ಯಾವುದೇ ಪೊಲಿಟಿಷಿಯನ್ ಮೇಲೆ ಎಲ್ರಿಗೂ ನಂಬಿಕೆ ಜಾಸ್ತಿ ಇದೆ. ಎಲ್ಲಿವರೆಗೂ ನೀವು ದುಡ್ಡು ನಿಜವಾದ ಯೋಗ್ಯತೆ ಇರೋರಿಗೆ ಏನೋ ಮಾತ್ರ ನಾವು ಉದ್ಧಾರ. ಅದ್ರ ಮೇಲೆ ನಿಮ್ಮ ಹಣೆ ಬರ. ಯಾಕಂದ್ರೆ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಈ ತರದ್ದು ಒಂದು ಚರ್ಚೆಗಳು ನಡೀಬಾರ್ದು. ಇದು ಒಂದು ಜನಗಳಿಗೆ ವಿರೋಧ ಆಗುವಂತ ಒಂದು ಕಾಯ್ದೆಗಳು. ಇದನ್ನ ನೀವೆಲ್ಲರೂ ತಡಿಲೇಬೇಕು, ನಿಮ್ಮೆಲ್ಲರೂ ಹಕ್ಕು ಇದು. ಪ್ಲಸ್ ನಿಮ್ ಮಕ್ಕಳಿಗೆ ಫ್ಯೂಚರ್ ಜನರೇಷನ್ ಆಸ್ತಿ ಮಾಡ್ತಿರೋ ಇಲ್ವೋ, ಕುಡಿಯೋ ನೀರು ಗಾಳಿ ಚೆನ್ನಾಗಿರೋದು ಕೊಟ್ಬಿಟ್ಟು ನೀವುಗಳು ಸತ್ರೆ ಅದೇ ಒಂದು ಅಚೀವ್ಮೆಂಟ್ ತಿಳ್ಕೊಳ್ಳಿ. ಯಶೋರ್ ನಿಮ್ ಜೊತೆಗೆ ಮಾತಾಡ್ತೀನಿ ಈಗ. ಹಾಗೆ ಡಾಕ್ಟರ್ ಕೆ ಶರ್ಮಾ ಅವರೇ, ಈಗ ಪಂಜಾಬ್ ಅಲ್ಲಿ ಸುಮಾರು 7-8 ನದಿಗಳಿದ್ದಾವೆ, ಬಟ್ ಕರ್ನಾಟಕದಲ್ಲಿ ಅಂತ ಯಾವ ದೊಡ್ಡ ನದಿ ಮೂಲಗಳಿಲ್ಲ ನಮಗೆ. ಈ ರೀತಿಯ ನಿರ್ಧಾರಗಳು ಹೇಗೆ ಅಡ್ಡ ಪರಿಣಾಮ ಬೀರುತ್ತೆ ಕರ್ನಾಟಕದ ಜನರ ಮೇಲೆ, ಎಸ್ಪೆಷಲಿ ರೈತರ ಮೇಲೆ ಅಂತ? ಪ್ರಪೋಸಲ್ ಆದರೂ ಕೂಡ ಇಟ್ಸ್ ಎ ವೆರಿ ಕಾಸ್ಟ್ಲಿ ಅಂಡ್ ಎ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಇದು. ಆದ್ದರಿಂದ ತಕ್ಷಣ ಮಾಡಬೇಕಾದ ಕೆಲಸ ಏನು ಅಂತಂದರೆ, ಇವರೇನು ಡಿನೋಟಿಫಿಕೇಶನ್ ಪ್ರಪೋಸಲ್ ಇದೆ, ಕಾಗೋಡು ತಿಮ್ಮಪ್ಪನವರು ಆ ಪ್ರಪೋಸಲ್ ಇಲ್ಲ ಅಂದ್ಬಿಟ್ರು. ಎಲ್ಲಿದೆ ಪ್ರಪೋಸಲ್ ಅಂದ್ಬಿಟ್ರು. ಎಲ್ಲಿದೆ ಪ್ರಪೋಸಲ್ ಹಾಗಿದ್ರೆ ಆ ಪಂಚಾಯತ್ ರಾಜ್ಯ ಇಲಾಖೆಯವರು ಅದನ್ನು ಸ್ಟ್ರಾಂಗ್ಲಿ ಅಪೋಸ್ ಮಾಡ್ತೀವಿ, ಮೈನರ್ ಇರಿಗೇಷನ್ದವ್ರು ಅಪೋಸ್ ಮಾಡ್ತೀವಿ ಅನ್ನೋ ಪ್ರಶ್ನೆ ಆದರೂ ಎಲ್ಲಿ ಬರ್ತಿತ್ತು? ಅವ್ರು ಹೇಳಿದ್ದು ಪ್ರಪೋಸಲ್ ಇಲ್ಲ ಅನ್ನೋ ಹಾಗಿದ್ರೆ ಬಹಳ ಒಳ್ಳೆಯದು. ಆದರೆ ಅಕಸ್ಮಾತ್ ಅಂತ ಪ್ರಪೋಸಲ್ ಇದ್ರೆ ರಾಜ್ಯಾದ್ಯಂತ ಅದರ ವಿರುದ್ಧ ಅತ್ಯಂತ ಕಠೋರವಾದಂತಹ ಆಂದೋಲನ ಮಾಡೋದು ಅನಿವಾರ್ಯ ಆಗ್ತದೆ. ಯಾಕೆಂದ್ರೆ ಕೆರೆಗಳನ್ನ ಉಳಿಸದೆ
ನೀರಿಗೆ ಪ್ರಾಶಸ್ತ್ಯ ಕೊಡದೆ ಜೀವನನೇ ಅಸಾಧ್ಯ ಆಗ್ತದೆ ಅಂತನ್ನುವುದನ್ನ ನಾವು ಮರಿಬಾರ್ದು. ಇದನ್ನ ಸರ್ಕಾರ ಕೈ ಬಿಡ್ಲೇಬೇಕು. ಕೈ ಬಿಡ್ಲಿಲ್ಲ ಅಂತಂದ್ರೆ ರಾಜ್ಯದ ಜನತೆ ಇದರ ವಿರುದ್ಧ ತೀವ್ರವಾದಂತಹ ಆಂದೋಲನಕ್ಕೆ ಕೈಗೊಳ್ಳಬೇಕಾಗ್ತದೆ. ಭೂಮಾಫಿಯಾ ಕೈಗೆ ಸಿಕ್ಕು ಈ ಸರ್ಕಾರ ಇದನ್ನು ಮಾಡ್ತಾ ಇದೆ ಅನ್ನುವಂತಹ ಒಂದು ಗುಮಾನಿಗೆ ಇದು ಸಾಕ್ಷಿ ಆಗುತ್ತೆ ಅಂತ ಮಾತನ್ನ ನಾವು ಹೇಳಲೇಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಶರ್ಮಾ ನಿಮ್ ಜೊತೆಗೆ ಮಾತಾಡ್ತೀನಿ. ಹಾಗೆ ಕೊನೆಯದಾಗಿ ಡಾಕ್ಟರ್ ಮಂಜುನಾಥ್ ಗೌಡ್ರೆ, ತಾವು ಏನ್ ಹೇಳ್ತೀರಿ ಅಂತ ಶಾರ್ಟ್ ಆಗಿ? 1500 ಕೆರೆಗಳಿಗೆ ಏನು ಡಿನೋಟಿಫೈ ಮಾಡಬೇಕು ಅಂತ ಇದ್ದಾರೆ, ಅದನ್ನ ತಕ್ಷಣನೇ ನಿಲ್ಲಿಸಬೇಕು. ಹಾಗೂ ಏನು ಕೆರೆ ಒತ್ತುವರಿಗಳನ್ನು ಮಾಡಿದರೆ ಅವ್ರ ಬೌಂಡ್ರಿನೆಲ್ಲ ಫಿಕ್ಸ್ ಮಾಡಿ, ಎಲ್ಲ ಕೆರೆಗಳನ್ನ ಬೌಂಡ್ರಿನೆಲ್ಲ ಫಿಕ್ಸ್ ಮಾಡಿ ಒಂದು ಏರಿಯಾ ಫಿಕ್ಸ್ ಮಾಡಬೇಕು. ಆ ಕೆರೆಗಳಿಗೆ ಇಂತಿಷ್ಟು ನಿರ್ದಿಷ್ಟವಾದಂಥ ಒಂದು ಜಾಗ ಇದೆ ಅನ್ನೋದನ್ನ ಗುರುತಿಸಬೇಕು. ಜೊತೆಗೆ ಈಗೇನು ಎಲ್ಲ ಲಿಫ್ಟ್ ಇರಿಗೇಷನ್ಗಳು ಫೇಲ್ ಆಗಿದ್ದಾವೆ, ಕೆಲವು ನೂರಾರು ಲಿಫ್ಟ್ ಇರಿಗೇಷನ್ಗಳು ಹೆಸರಿಗಿದ್ದಾವೆ. ಅದರಲ್ಲಿ ಕೆಲಸ ಮಾಡ್ತಕ್ಕಿರ್ತಕ್ಕಂಥ ಸುಮಾರು ಒಂದು 25-30 ಲಿಫ್ಟ್ ಇರಿಗೇಷನ್ಗಳು ಕೆಲಸ ಮಾಡ್ತವೆ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗೊಂಡು ಒಂದು ಕೋಟಿ ಅಥವಾ 2 ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಎಲ್ಲ ಲಿಫ್ಟ್ ಇರಿಗೇಷನ್ಗಳು ಫಂಕ್ಷನಿಂಗ್ ಆಗ್ತವೆ. ಹಾಗಾಗಿ ಒಂದು ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸದ್ಯದಲ್ಲೇ ಮಾಡಬೇಕು. ಯಾಕೆ ಅಂತಂದ್ರೆ ಮುಂದಿನ ಬೇಸಿಗೆಯಲ್ಲಿ ಬರಗಾಲ ಎಷ್ಟು ಬರುತ್ತೆ ಅಂತಂದ್ರೆ ಕುಡಿಯೋಕೆ ನೀರು ಸಹ ಸಿಗದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗಲೇ ಮಳೆಗಾಲದಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಬೇಸಿಗೆಯಲ್ಲಿ ಇನ್ನೂ ಹೆಚ್ಚು ಭಯಂಕರವಾಗಿರ್ತದೆ. ಹಾಗಾಗಿ ಎಲ್ಲಾ ಲಿಫ್ಟ್ ಇರಿಗೇಷನ್ಗಳನ್ನು ಫಂಕ್ಷನಿಂಗ್ ಮಾಡೋ ಅಂತ ಒಂದು ಕೆಲಸಕ್ಕೆ ಕೈ ಹಾಕಬೇಕು. ಈ ನೋಟಿಫಿಕೇಶನ್ ತಕ್ಷಣ ಕೈ ಬಿಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪುಟ್ಟಣ್ಣ ಅವರ ಕೊನೆ ರಿಯಾಕ್ಷನ್ ಏನು ಅಂತ ಸರ್ಕಾರಕ್ಕೆ ಸಲಹೆ? ನಾನು ಅಮೆರಿಕಕ್ಕೆ ಹೋಗಿದ್ದೆ. ಕೆನಡಾ ಮತ್ತು ಅಮೆರಿಕಾದಿಂದ 1000 ಕಿಲೋಮೀಟರ್ ಜರ್ನಿ ಮಾಡಿದೆ. ಇಡೀ ಏರಿಯಾದಲ್ಲಿ ಒಂದು ಲೇಕ್ ಅನ್ನ ಮುಚ್ಚಿರಲಿಲ್ಲ. ಎಲ್ಲಿ? ಅಮೆರಿಕಾದಲ್ಲಿ. ಅಮೆರಿಕ ಮತ್ತು ಕೆನಡಾ ಎರಡೂ ಇದೆ. ಎರಡು ಬಾರ್ಡರ್ ಎಲ್ಲ ಅಮೆರಿಕ ಕೆನಡಾ ಎರಡೂ ಬಾರ್ಡರಲ್ಲೇ ಇರುತ್ತೆ. ಅದರಿಂದ ನಾನು ನೋಡಿದಾಗೆ ಒಂದು ಕೆರೆ ಮುಚ್ಚಿಲ್ಲ ಅಂದರೆ ಅವು ಕೃಷಿ ಪ್ರಧಾನವಾದ ದೇಶ ಅಲ್ಲದೆ ಇರೋವು ನೀರನ್ನ ಎಷ್ಟು ಆದ್ಯತೆಯ ವಲಯ ಅಂತ ಸ್ವೀಕಾರ ಮಾಡಿ ನಾವು 65% ಈ ದೇಶದಲ್ಲಿ 130 ಕೋಟಿ ಜನರಿಗೆ ಅನ್ನ ಬೆಳೆದು ಈ ದೇಶದ ಆತ್ಮಗೌರವ ಸ್ವಾಭಿಮಾನ ಕಾಪಾಡ್ತಕ್ಕಂಥ ರೈತರಿಗೆ ಕನಿಷ್ಠ ನೀರನ್ನು ಶೇಖರಣೆ ಮಾಡಿ ಕೊಡದೇ ಇರ್ತಕ್ಕಂಥ ಕೆಲಸ ಮಾಡೋದು ಇದು ಸರ್ಕಾರದ ನೀತಿ ಸರಿ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಒಂದು ಕಡೆ ಮಾತು ಹೇಳ್ತಿದ್ದೀನಿ, ಒಂದು ಕೆರೆಯನ್ನು ಮುಚ್ಚಕ್ಕೆ ಬಿಡೋದಿಲ್ಲ. ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲೆಲ್ಲಿ ಕೆರೆ ಇವೆ ಅಲ್ಲಿ ವಿರೋಧ ಮಾಡಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರ ಯಾವುದೇ ಆದೇಶ ಕೊಡಿದ್ರು ಮುಚ್ಚಕ್ಕೆ ಯಾವುದೇ ಕಾರಣಕ್ಕೂ ಕೆರೆ ಮುಚ್ಚಕ್ಕೆ ಬಿಡೋಕ್ಕಿಲ್ಲ ಅಂತಕ್ಕಂಥದ್ದು ನಮ್ಮ ಕೊನೆಯ ನಿರ್ಧಾರ ತೀರ್ಮಾನ. ಓಕೆ ಹಾಗೆ KS ಪುಟ್ಟಣ್ಣಯ್ಯನವರೇ, ಹಾಗೆ ಡಾಕ್ಟರ್ ಮಂಜುನಾಥ್ ಗೌಡ್ರೆ, ಹಾಗೆ ಡಾಕ್ಟರ್ KS ಶರ್ಮಾ ಅವರೇ, ಹಾಗೆ ಯಶ್ ಅವರೇ ಇಷ್ಟೊತ್ತಿ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಮ್ಮ ಧನ್ಯವಾದಗಳು. ಸೊ ಈಗಾಗಲೇ ರಾಜ್ಯ ಸರ್ಕಾರ ಇಂಥ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಒಂದ್ ಕಡೆಯಲ್ಲಿ ಬರ ಇದೆ, ಮಳೆ ಕಡಿಮೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ಕೆರೆಯನ್ನ ಪುನರುಜ್ಜೀವನ ಮಾಡೋದನ್ನ ಬಿಟ್ಟು ರಾಜ್ಯ ಸರ್ಕಾರ ಈ ಡಿನೋಟಿಫೈ ಮಾಡ್ತಾ ಇದೀವಿ, ಮೂಲ ಸ್ವರೂಪ ಕಳ್ಕೊಬಿಡ್ತಾ ಇದೆ ಈ ಕೆರೆಗಳು ಅಂತ ಹೇಳುವಂತದನ್ನ ಹೇಳ್ತಾ ಇದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಇನ್ನಾದ್ರೂ ಸರ್ಕಾರ ಆತ್ಮವಿಮರ್ಶೆಯ ಮೂಲಕ ಈ ನಿರ್ಧಾರವನ್ನ ವಾಪಸ್ ಪಡೆಯುತ್ತಾ ಅಂತ ಹೇಳುವಂತದ್ದು ಸದ್ಯದ ಕುತೂಹಲ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.